ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಪ್ರಜಾಪ್ರಭುತ್ವದ ನಿಜವಾದ ಆಶಯ ಏನು ಹೇಳಿ? ಶ್ರೀಮಂತರು ಶ್ರೀಮಂತರಾಗೇ ಉಳಿಯೋದಲ್ಲ, ಬಡವರು ಬಡವರಾಗೇ ಉಳಿಯೋದಲ್ಲ, ಅಥವಾ ಶ್ರೀಮಂತರೇ ಶ್ರೀಮಂತರಾಗೋದು, ಬಡವರು ಬಡವರಾಗೇ ಉಳಿಯೋದು, ಹಂಗಲ್ಲ ಪ್ರಜಾಪ್ರಭುತ್ವದ ಆಶಯ. ಪ್ರಜಾಪ್ರಭುತ್ವದ ನಿಜವಾದ ಆಶಯ ಏನು ಅಂದ್ರೆ, ಸಮಾಜದ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಅವಕಾಶ ಸಿಗಬೇಕು, ರಾಜಕೀಯವಾಗಿ ಶಕ್ತಿ ಸಿಗಬೇಕು. ಆಗ್ಲೇ ಪ್ರಜಾಪ್ರಭುತ್ವದ ನಿಜವಾದಂತಹ ಗೆಲುವು. ಅದಕ್ಕೊಂದು ಉತ್ತಮವಾದಂತಹ ಉದಾಹರಣೆ ಅಥವಾ ಉತ್ತಮವಾದಂತಹ ನಿದರ್ಶನ ಇವತ್ತು ನಮ್ಮ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಮಾಯಕೊಂಡದ ಶಾಸಕರು, ನಮ್ಮ ರಾಜ್ಯದ ನೂತನ ಸಚಿವರು KS ಬಸವಂತಪ್ಪ ಅವರು. ದೇಶದಲ್ಲೇ ಒಂದು ಅಪರೂಪದ ಉದಾಹರಣೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬ ಪೌರ ಕಾರ್ಮಿಕನ ಮಗ ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ. ಆದ್ರೆ ಜನ ಇವರನ್ನ ಕಾಮನ್ ಮ್ಯಾನ್ ಶಾಸಕ ಅಂತ ಕರೀತಾರೆ. ಯಾಕಂದ್ರೆ ಜನರ ನಡುವೆನೇ ಇದ್ದವರು ಇವರು. ಇವರಾಗಿ ರಾಜಕೀಯಕ್ಕೆ ಧುಮುಕಿದವರಲ್ಲ, ಜನ ಇವರನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದ್ರು. ಬಡತನದ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಇವತ್ತು ಬದಲಾವಣೆಯನ್ನ ತರುವಂತಹ ಜಾಗದಲ್ಲಿ ಕೂತಿದ್ದಾರೆ. ಹಂಗಂತ ಅವರ ಲೈಫ್ ಜರ್ನಿ ಹೂವಿನ ಹಾಸಿಗೆಯಾಗಿತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಆ ಜರ್ನಿನಲ್ಲಿ ಸಾಕಷ್ಟು ಸವಾಲುಗಳನ್ನ ನೋಡಿದ್ದಾರೆ, ಸಾಕಷ್ಟು ಮೈಲುಗಲ್ಲುಗಳನ್ನ ನೆಟ್ಟಿದ್ದಾರೆ. KS ಬಸವಂತಪ್ಪ ಅವರ ರಾಜಕೀಯ ಜರ್ನಿ, ಅವರ ಬದುಕಿನ ಜರ್ನಿ, ಒಬ್ಬ ಪೌರ ಕಾರ್ಮಿಕನ ಮಗ, ಒಬ್ಬ ಸಚಿವನಾಗಿ ಆಯ್ಕೆಯಾಗಿದ್ದು ಯಾವ ರೀತಿ, ಆ ಜರ್ನಿನಲ್ಲಿ ಅವರು ಎದುರಿಸಿದಂತಹ ಸವಾಲುಗಳು ಏನೇನು, ಎಲ್ಲವನ್ನ ಅವರಿಂದಾನೇ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಶಾಸಕರಾದಾಗ ಖುಷಿ ಆಯ್ತಾ ಸರ್, ಅಥವಾ ಸಚಿವರಾದಾಗ ತುಂಬಾ ಖುಷಿ ಆಯ್ತಾ? ಶಾಸಕರಾದಾಗ ನಂಗೆ ಭಾಳ ಖುಷಿಯಾಗಿತ್ತು. ಒಬ್ಬ ನನ್ನ ಕ್ಷೇತ್ರ ಮತದಾರ ದೇವರುಗಳು ಅವತ್ತು ಆಯ್ಕೆ ಮಾಡಿದಾಗ ಅವತ್ತು ಭಾಳ ಸಂಭ್ರಮ ಆಚರಣೆ ಮಾಡಿದ್ದೆ, ಖುಷಿಯಾಗಿತ್ತು. ಆದರೆ ಇವತ್ತು ನನ್ನನ್ನು ನಮ್ಮ ಹೈಕಮಾಂಡ್, ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಕುರ್ಚಿ ನನ್ನನ್ನು ಶಾಸಕನಿಂದ ಸಚಿವನಾಗಿ ಮಾಡೋದಕ್ಕೆ ಇನ್ನೂ ಭಾಳ ಖುಷಿಯಾಗಿ ನನಗೆ ಒಂದು ಮುಂದಿನ ಒಂದು ನಮಗೆ ನಡೆಗೆ ಒಂದು ಅವಕಾಶ ಮಾಡಿಕೊಟ್ಟರಂಥ ಒಂದು ಭಾವನೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ದಿನ ಬೆಳಗ್ಗೆ ಎಲ್ರಿಗೂ ಕಾಲ್ ಹೋಗುತ್ತೆ, ಇಂತಿಂಥವ್ರು ಮಿನಿಸ್ಟರ್ ಆಗಿದ್ದೀರಿ, ನೀವು ಬರಬೇಕು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಅಂತ ಹೇಳಿ. ನಿಮಗೆ ಯಾರು ಕಾಲ್ ಮಾಡಿದ್ರು ಸರ್? ಮೊದಲನೇದಾಗಿ ನೀವು ಮಿನಿಸ್ಟರ್ ಆಗ್ತೀರಿ ಅನ್ನೋದು ನಿಮಗೆ ಅವತ್ತೇ ಗೊತ್ತಾಗಿತ್ತಾ ಅಥವಾ ಹಿಂದಿನ ದಿನ ಏನಾದರೂ ಗೊತ್ತಾಗಿತ್ತಾ? ನಮಗೆ ಒಟ್ಟು ನಿರೀಕ್ಷೆ ಇತ್ತು, ಆಗುತ್ತೆ ಅಂತ ಭಾವನೆ ಇತ್ತು. ಆದರೆ ನಮಗೆ ಆಗುತ್ತೆ ಅಂತ ಇನ್ನೂ ಗ್ಯಾರಂಟಿ ಇದ್ದಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ ಅವರ ಕರೆ ಮೇರೆಗೆ ನಮಗೆ ಆವಾಗ ನಮಗೆ ನಿರೀಕ್ಷೆ ನಮಗೆ ಕಾಯಂ ಆಯಿತು ಅಂತಕ್ಕಂಥದ್ದನ್ನು ನಾವು ಅವಾಗ ಭಾಳ ಖುಷಿ ಆಯ್ತು ನಮಗೆ ಮಾನ್ಯ ಮುಖ್ಯಮಂತ್ರಿ ಸಂದೇಶದ ಮೇಲೆ. ನಿಮ್ಮ ಜರ್ನಿನೇ ಒಂಥರ ರೋಚಕ ಸರ್, ಎಲ್ರಿಗೂ ಸ್ಫೂರ್ತಿ. ನೀವು ಶಾಸಕರಾದಂಥ ಟೈಮ್ನಲ್ಲೂ ನೀವು ಬದುಕಿ ಬಂದಂತಹ ಹಾದಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಬಹಳ ಜನ ಅದನ್ನ ಮೆಚ್ಕೊಂಡಿದ್ರು, ಸ್ಫೂರ್ತಿಯಾಗಿ ಪಡ್ಕೊಂಡಿದ್ರು. ಆ ಜರ್ನಿಯಿಂದಾನೇ ಶುರು ಮಾಡೋಣ ಸರ್. KS ಬಸವಂತಪ್ಪ ಅವರು ಒಬ್ಬ ಪೌರ ಕಾರ್ಮಿಕನ ಮಗ ಅನ್ನೋದು ಕೆಲವರಿಗೆ ಇನ್ನೂ ಕೂಡ ಗೊತ್ತೇ ಇಲ್ಲ. ಅಂಥವ್ರು ಇವತ್ತು ಸಚಿವರಾಗಿ ಆ ಜಾಗದಲ್ಲಿ ಕೂತಿದ್ದಾರೆ ಅಂತಂದ್ರೆ ಒಂದ್ ರೀತಿ ಹೆಮ್ಮೆ, ಅದು ಒಂದು ಪ್ರೌಡ್. ಅದು ಆ ಜರ್ನಿ ತುಂಬಾ ರೋಚಕವಾಗಿರುತ್ತೆ ಅಂತ ಹೇಳಿ. ಹೆಂಗ್ ಸರ್, ಹೆಂಗ್ ನಿಮ್ ಲೈಫ್ ಶುರುವಾಗಿದ್ದು ಎಲ್ಲಿಂದ ಅಂತ ಹೇಳಿ? ನಾವು ಒಂದು ಬಡ ಕುಟುಂಬದಿಂದ ಬಂದಂತರು. ನಾವಪ್ಪ ಒಬ್ಬ ಪೈಲ್ವಾನ್ ಸಂಗಪ್ಪ ಅಂತ, ನಮ್ಮ ಅಮ್ಮ ಹನುಮಕ್ಕ ಅಂತ. ನಮಗೆ 5 ಜನ ಮಕ್ಕಳು, ನಮ್ಮ ಅಪ್ಪಾಜಿಗೆ. ಅದರಲ್ಲಿ ನಾನು 3ನೇನು. ಈ ರೀತಿ ಜೀವನ ಮಾಡ್ಕೊಂಡು ನಮ್ಮ ಅಪ್ಪಾಜಿ ಪೈಲ್ವಾನ್ ಮಾಡ್ಕೊಂತ, ಅದರ ಜೊತೆಗೆ ನಮ್ಮ K ಮಲ್ಲಪ್ಪ ಅಂತಂದೇಳಿ ಮಾಜಿ ಶಾಸಕರು, ಅವರ ಒಂದು ಬೀರ್ಲಿಂಗೇಶ್ವರಿ ಶಾಲೆಯಲ್ಲಿ ಒಂದು ವೇಟ್ ಲಿಫ್ಟಿಂಗಿಗೆಲ್ಲ ಕಲಿತಾ ಇದ್ರು ನಮ್ಮ ಅಪ್ಪಾಜಿ. ಆಗ ನಮ್ಮ ಅಪ್ಪಾಜಿಯನ್ನ ಅವರು ಅಲ್ಲಿ ಮಲ್ಲಪ್ಪರ ಹೋಗಿ ನಗರಸಭೆಗೆ ಪೌರ ಕಾರ್ಮಿಕರಾಗಿ ಸೇರಿಸಿದ್ರು. ಆಗ ಅಲ್ಲಿ ಅವರು ಪೌರ ಕಾರ್ಮಿಕ ಕೆಲಸ ಮಾಡ್ಕೊಂತ ನಮ್ಮನ್ನೆಲ್ಲ ಸಾಕೊಂಡು, ಮತ್ತು ಅವ್ರಿಗೆ ಒಂದು ಸ್ವಲ್ಪ ವೇಟ್ ಲಿಫ್ಟಿಂಗಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಮಾಡ್ತಿದ್ರಲ್ಲ, ಅವ್ರು ಮೇಸ್ತ್ರಿಯಾಗಿ ಮಾಡಿದರು. ಮೇಸ್ತ್ರಿಯಾಗಿ ಪೌರ ಕಾರ್ಮಿಕರಿಂದ ಮೇಸ್ತ್ರಿ ಆದರು. ಮೇಸ್ತ್ರಿ ಆದಮೇಲೆ ಮತ್ತು ಕುಟುಂಬ ನಿರ್ವಹಣೆ ಮಾಡೋದಂತಂದು ಕಷ್ಟ ಅಂತಂದೇಳಿ ಮತ್ತೆ ನಮ್ಮ ತಾಯರನ್ನು ಸಹ ನಮ್ಮ ತಂದೆ ಅವ್ರ ಮುಖಾಂತರ ಸೇರಿಸಿ ಇಬ್ಬರು ಸಹ ತಂದೆ ತಾಯಿ ಪೌರ ಕಾರ್ಮಿಕರು ಕೆಲಸ ಮಾಡಿರ್ತಕ್ಕಂಥ. ಅಲ್ಲಿಂದ ನಮ್ಮ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ನಮ್ಮನ್ನು ಓದಿಸಿ, ನಮ್ಮ 5 ಜನ ಮಕ್ಕಳನ್ನ ಓದಿಸಿ ಈ ಮಟ್ಟಕ್ಕೆ ನಮ್ಮ ತಂದೆ ತಾಯಿ ತಂದ್ರೆ ಅವರು ನಾನು ಮೊದಲನೇದಾಗಿ ಅವ್ರನ್ನ ನೆನೀಬೇಕಾಗತ್ತೆ. ನಾನು ಬದುಕಿನ ಆರಂಭದ ದಿನಗಳು, ನೀವಂದ್ರೆ ತಂದೆ ತಾಯಿ ಇಬ್ರು ಪೌರ ಕಾರ್ಮಿಕರಾಗಿದ್ರು ಅಂತ ಹೇಳಿ, ಮನೇಲಿ 5 ಜನ ಮಕ್ಕಳಿದ್ರು ಸರ್. ತುತ್ತಿನ ಊಟಕ್ಕೆ ಪರದಾಡಿದ್ದಂತಹ ದಿನಗಳಿದಾವ ಸರ್? ಅದಾವ. ನಾವು ಎಷ್ಟು ನೀರು ಕುಡಿದು ಮಾಡ್ಲಿಕ್ಕೆ ಜೀವನಗಳು ಇದಾವೆ. ಅವಾಗೆಲ್ಲ ಕಷ್ಟ ಸಂದರ್ಭ, ಸಂಬಳ ಕಡಿಮೆ ಅವಾಗೆಲ್ಲ ನಮಗೆ. ಮತ್ತು ಅವಾಗ ನಾವು ಅಪ್ಪಾಜಿಯರು ಸಹ ಬರೋಕ್ಕಂತ ಲೇಟ್ ಆದಾಗ ಮನೆಯಲ್ಲಿ ಇಲ್ದಂಥ ಸಂದರ್ಭದಲ್ಲಿ ನಾವು ನೀರು ಕುಡಿದು ಮಾಡ್ಲಿಕ್ಕೆ ಅಂದ್ರೆ ನಿದರ್ಶನಗಳು ಸಹ ಇದ್ದಾವೆ. ನಾವು ಅಮ್ಮರು ಸಹ ಮತ್ತು ಇಲ್ಲ ಮಲಿಕೇಳ್ರಪ್ಪ ಅಂತಂದೇಳಿ ಈ ರೀತಿ ಘಟನೆಗಳು ಸಹ ನಡೆದವು. ಭಾಳ ಅನುಭವಿಸ್ಬಿಟ್ಟು ಅವಾಗೆಲ್ಲ. ಮನೆ ಎಷ್ಟು ದೊಡ್ಡದಾಗಿತ್ತು ಸರ್? ಇವತ್ತಿಗೂ ನೀವು ಬಾಡಿಗೆ ಮನೆಯಲ್ಲಿ ಇರೋದು? ಮನೆ ಮೊದಲೆಲ್ಲ ಅವಾಗೆಲ್ಲ ಗಾಂಧಿನಗರ ಅಂದ್ರೆ ಸ್ಲಮ್ ಏರಿಯಾ ಅದು.
ಅಲ್ಲಿ ನಾವು ಮನೆ ಇತ್ತು ಒಂದು 15 ಒಂದು 25 30 ಅಡಿ. ಅದರಲ್ಲೇ ನಾವೆಲ್ಲರೂ ಜೀವನ ಮಾಡ್ತಿದ್ವಿ, ಒಂದು ಕರೆ ಹಂಚಿನ ಮನೆ. ಅದರಲ್ಲೇ ನಮ್ಮದು ಅಲ್ಲಿಂದ ನಮ್ಮ ಜರ್ನಿ, ನಮ್ಮ ಜೀವನ ಅಲ್ಲೇ ಪ್ರಾರಂಭ ಆಗಿರೋದು. ಆ ಥರದ್ದು ಅವ್ನು ನಡ್ಕೊಂತ ಬಂದು ನಾವು ಇಲ್ಲಿವರೆಗೆ ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಯಿತು. ಶಿಕ್ಷಣ ಹೆಂಗೆ ಸರ್, ಓದು ಯಾವ ಥರ ಅದರಲ್ಲಿ support ಮಾಡಿದ್ರು ನಾವು ಅಪ್ಪ? ಅಪ್ಪಾಜಿಯರು ಭಾಳ ಕಷ್ಟಪಟ್ಟು ನಮ್ಮನ್ನ ಸರ್ಕಾರಿ ಅಲ್ಲೇ ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಪ್ರೈಮರಿ ಸ್ಕೂಲಿಗೆ ಸೇರಿಸಿ, ಸರ್ಕಾರಿ ಶಾಲೆ ಸೇರಿಸಿ, ಅಲ್ಲಿಂದ ಮತ್ತೆ ಇನ್ನೊಂದು ಮಹಾತ್ಮ ವಿದ್ಯಾಶಾಲೆ ಅಂತ ಇತ್ತು, ಅಲ್ಲಿ ತಾಂಬಂದು 5, 6, 7ನೇ ಕ್ಲಾಸ್ಗೆ ಅಲ್ಲಿ ಹಾಕಿದ್ರು. ಅಲ್ಲೇ ನಮ್ಮ ಅಪ್ಪಾಜಿ ನಮ್ಗೆ ಊಟ ತಾಂಬಂದು ಕೊಟ್ಟು ಊಟ ಮಾಡಿಸಿ ಮತ್ತೆ ನಮ್ಮನ್ನು ಶಾಲೆ ಬಿಟ್ಟು ಹೋಗ್ತಕ್ಕಂಥದ್ದೆಲ್ಲ ನಾನು ಒಂದು ಕಡೆ ಇದ್ದರೆ ನಮ್ಮ ಅಕ್ಕ ಒಂದು ಕಡೆಗೆ, ನಮ್ಮ ತಮ್ಮ ಇನ್ನೊಬ್ಬನ ಒಂದು ಕಡೆಗೆ, ಅವ್ರಿಗೆಲ್ಲರೂ ಊಟ ಕೊಟ್ಕೊಂಡು ನಮ್ಮ ಅಪ್ಪಾಜಿ ಕೆಲಸ ಮಾಡ್ಕೊಂತ ನಮಗೆ ಊಟ ತಂದು ಕೊಡ್ತದೆ. ಆ ಘಟನೆಗಳೆಲ್ಲ ನೆನಪಿದ್ದವು. ಅಂಥ ಕಷ್ಟಪಟ್ಟು ಓದಿಸಿದ್ರು ನಾವು. ಆ ಕಷ್ಟದಲ್ಲಿ ಓದಿ ಈ ಮಟ್ಟಕ್ಕೆ ಬಂದು ಒಂದೇನೋ ಸಾಧನೆ ಮಾಡ್ಕೊಂಡಿದ್ದೀವಿ ಅಂತ. ನಿಮ್ಮ ಒಡ ಹುಟ್ಟಿದವರು ಅವರೆಲ್ಲ ಈಗ ಏನು ಮಾಡ್ತಿದ್ದಾರೆ ಸರ್? ಅವ್ರು ಎಲ್ಲಿ ತನಕ ಓದಿದ್ರು ಆ ಟೈಮ್ನಲ್ಲಿ? ಎಲ್ಲ ನಮ್ಮ ತಮ್ಮನ ಡಿಗ್ರಿವರೆಗೆ ಓದ್ದ, ಅಕ್ಕರು ಅವರು ಮದುವೆ ಮಾಡಿಕೊಟ್ಟಿದ್ವಿ, ಮತ್ತು ನಾನು PUC ವರೆಗೆ ಓದಿದೆ. ಈ ಥರ ಓದಿ ನಮ್ಮೆಲ್ಲ ಒಂದು ಕುಟುಂಬ ನಿರ್ವಹಣೆ ಮಾಡ್ಕೊಂಡ್ವಿ. ಒಂದು ನಿರ್ವಹಣೆ ಮಾಡ್ತಾ ನಾನು ಸಹ ಕುಟುಂಬ ಮತ್ತು ನಿರ್ವಹಣೆ ಮಾಡೋದ್ರ ಜೊತೆಗೆ ನಮ್ಮ ಮಾವರ ಆಂಜನೇಯರು ಸಹ ಅವರು ಒಂದು ನ್ಯಾಯಬೆಲೆ ಅಂಗಡಿ ಮಾಡಿದರು. ಆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಸೇರ್ಕೊಂಡು ನಾನು ಅಲ್ಲಿ ತೂಕ ಮಾಡೋದು ಅದನ್ನು ಮಾಡ್ಕೊಂತಾನೆ ಅಲ್ಲಿ ನಾನು ಅಲ್ಲೇ ಆಗಿಬಿಟ್ಟೆ. ಅದು ಓದೋದನ್ನು ಕುಂಠಿತ ಮಾಡಿ ಅಲ್ಲೇ ಸೇರ್ಕೊಂತ ಅದರಲ್ಲಿ ಬರ್ತಕ್ಕಂಥ ಒಂದು ಆಂಜನೇಯ ಅವರು ಅಂತಂದ್ರೆ ಇದು ಮಾಜಿ ಸಚಿವರು H. ಆಂಜನೇಯ ಅವರನ್ನು ಹೇಳ್ತಾ ಇದ್ದೀರಿ. ಅವರು ಇದರಲ್ಲೇ ನಾನು ಅಲ್ಲಿ ಕೆಲಸ ಮಾಡ್ಕೊಂತ ಅವರು ಇದರಲ್ಲಿ ನಾನು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡೆ. H. ಆಂಜನೇಯ ಅವರು ತಮಗೆ ಹೇಗೆ ಸಂಬಂಧ ಸರ್? ನಮ್ಮ ಅಮ್ಮನ ತಮ್ಮ. ನಿಮ್ಮ ಅಮ್ಮನ ತಮ್ಮ? ಓಕೆ. ನಮ್ಮ ಅಮ್ಮ ಸೋದರ ಮಾವರು. ಅವರು ಅಷ್ಟೇ ಕಷ್ಟದಿಂದ ಬಂದಂಥವ್ರು. ಅವ್ರು ನಮಗಿನ್ನೂ ಕಷ್ಟದಿಂದ ಬಂದಂಥವ್ರು. ಒಂದು ಇದ್ರ ಜರ್ನಿ ಬಂದಿರ್ತಾರೆ. ಅವರು ಒಂದು ಅಂಗಡಿ ಮಾಡಿದಾಗ ಅಲ್ಲೇ ನಂದು ಮಾಡ್ಕೊಂಡು ಜನರ ಒಂದು ಸ್ವಲ್ಪ ಕಷ್ಟ ಸುಖ ಸ್ಪಂದಿಸ್ಕೊಂತ ಈ ಮುದುಕರು ಪೆನ್ಷನ್ಗಳು ಮಾಡಿಸ್ಕೊಡೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಡೋದು, ಇಂಥವು ಮಾಡ್ಕೊಂತ ಜನರ ಸರ್ವಿಸ್ ಮಾಡ್ಕೊಂತ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನೀವು PUC ಮುಗಿದ ತಕ್ಕ PUC ಓದ್ತಿರ್ಬೇಕಾದ್ರೆ ಕೆಲಸ ಮಾಡಿ ಅಲ್ಲಿಗೆ ನಾವು ಕಟಪ್ ಆಗ್ಬಿಡುತ್ತೆ. ಮುಂದಿನ ಓದೋದು ಕಷ್ಟ ಆಗ್ಬಿಡುತ್ತೆ. ಬಸವಂತಪ್ಪ ಅವ್ರು ಇಲ್ಲಿ ತನಕ ಏನೇನು ಕೆಲಸ ಮಾಡಿದ್ದಾರೆ ಸರ್? ಅಂದ್ರೆ ಈ ರಾಜಕೀಯಕ್ಕೆ ಎಂಟ್ರಿ ಆಗೋದಕ್ಕೆ ಮುಂಚೆ ಉದ್ಯೋಗ ಅಂತಂದ್ರೆ ಏನೇನು ಉದ್ಯೋಗ ಅಂದ್ರೆ ನಮ್ಮ ಅಪ್ಪ ಅಮ್ಮರು ಮೊದಲು ನಮಗೆ ನಮ್ಮ ಅಪ್ಪಾಜಿನ ನಮಗೆ ಬೈದು ಕಳಿಸ್ತದೆ, ನಿಮ್ಮ ಅಮ್ಮ ರಜಾ ಕೇತಿ ಹೋಗಿ ಕೆಲಸ ಮಾಡ್ಕೊಂಬ ಅಂತ. ಆಗ್ಲೇ ಅಮ್ಮನ ಜಾಗದಲ್ಲಿ ನೀವು ಹೋಗಿ ಅವ್ರ ವಾರ್ಡಿಗೆ ಹೋಗಿ ನಾವು ಕಸ ಹೊಡೋದು ಎಲ್ಲ. ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ಹೋಗಿ ಕಸ ಹೊಡೋದು ಒಂದು, ನಾವು ಬೆಳಗ್ಗೆ ಶಾಲೆಗೆ ಹೋಗ್ಬೇಕು. ಅಂದ್ರೆ ನೀವು ಆಗ್ಲೇ ಪೌರ ಕಾರ್ಮಿಕ ಕೆಲಸ ಹೌದು. ಆಗಲೇ ನಮ್ಮ ಅಮ್ಮನ ಕೆಲಸ ಮಾಡ್ಕೊಂತ ನಾವು ಓದ್ತೀನಿ. ಆವಾಗ ನಮಗೆ ಅವರು ರಜೆ ಇದ್ದಾಗ ನಾನು ಹೋಗಿ ಮತ್ತೆ ಆಬ್ಸೆಂಟ್ ಹಾಕಿಬಿಟ್ರೆ ಸಂಬಳ ಕಡಿಮೆ. ಅಂದ್ರೆ ಇಡೀ ದೇಶದಲ್ಲೇ ಇದು ಮೊದಲನೇ ಸಲ ಅಂತ ಅನ್ಸುತ್ತೆ ಸರ್. ಒಬ್ಬ ಪೌರ ಕಾರ್ಮಿಕನ ಕೆಲಸ ಮಾಡಿದಂತಹ ವ್ಯಕ್ತಿ ಇವತ್ತು ಒಬ್ಬ ರಾಜ್ಯದ ಸಚಿವರಾಗ್ತಾರೆ ಅಂತಂದ್ರೆ, ಅಂದ್ರೆ ಒಬ್ಬ ಸಣ್ಣ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿಗೂ ಕೂಡ ಕನಸು ಕಾಣುವಂತ ಹಾಕಿದೆ. ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ, ವೇದಿಕೆಗಳು ಸಿಗುತ್ತೆ. ಆ ಹಠ ಛಲ ಇರಬೇಕು ಅನ್ನೋದಕ್ಕೆ ಬಹುಶಃ ನೀವೊಂದು ಸ್ಪಷ್ಟ ನಿದರ್ಶನ ಅಂತ ಅನ್ಸುತ್ತೆ. ನೀವು ಹೇಳ್ತಾ ಇದ್ರಿ ಪೌರ ಕಾರ್ಮಿಕನಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಟೈಮಲ್ಲೇ ಅಮ್ಮನ ಜಾಗದಲ್ಲಿ ಹೋಗ್ತಾ ಇದ್ರಿ ಅಂತ ಹೇಳಿ. ಅದಾದ ನಂತರ ಏನೇನು ಉದ್ಯೋಗಗಳನ್ನ ಮಾಡಿದಿರಿ ಸರ್? ಅಲ್ಲಿಂದ ನಾವು ಮತ್ತೆ ನಂದು ಜರ್ನಿ ದುಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಕುಟುಂಬ ನಿರ್ವಹಣೆ ಕಷ್ಟ ಆಯಿತು. ಆಗ ನಾನು KSRTC ಬಸ್ ಸ್ಟ್ಯಾಂಡಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡೋಕ್ಕೆ ಹೋದೆ. ಓಕೆ. ಅಲ್ಲಿ ಗುತ್ತಿಗೆ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿದು ನಾನು ನಿರ್ವಹಣೆ ಮಾಡ್ತಕ್ಕಂಥ ಅಲ್ಲಿ ಸ್ವಲ್ಪ ಬರ್ತಕ್ಕಂಥ ಆದಾಯನ ಮನೆ ನಿರ್ವಹಣೆಗೆ ನಾನು ಸ್ವಲ್ಪ ಬಳಸ್ಕೊಳ್ಳೋದು. ಹೌಸ್ ಕೀಪಿಂಗ್ ಕೆಲಸ ಅಂದ್ರೆ ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛತೆಗೊಳಿಸೋದು, KSRTC ಬಸ್ ಸ್ಟ್ಯಾಂಡ್ ಕ್ಲೀನಿಂಗ್ ಕಾಂಟ್ರಾಕ್ಟ್ ಎಲ್ಲ ಇದು ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂತ ಅಲ್ಲೇ ನಾನು ನಿರಂತರವಾಗಿ ಅಲ್ಲೇ ದುಡಿತಾ ಇದ್ದೆ. ಮತ್ತು ನಾನು ಈ ಪುರಸಭೆಗಳಲ್ಲೆಲ್ಲ ಕೆಲಸ ಮಾಡ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳು ಮಾಡಿದೆ. ಮತ್ತು ಬ್ರ್ಯಾಂಡಿ ಅಂಗಡಿಯಲ್ಲಿ ಸಹ ಕೆಲಸ ಮಾಡ್ತಿದ್ವಿ. ಬಾರಲ್ಲೆಲ್ಲ ನಮ್ಮ ಬಾರ್ ಇರ್ತಾವ ಅವ್ರದಲ್ಲೇ ನಾನು ಅಲ್ಲಿ ಕೆಲಸ ಮಾಡಿ ಬಂದೆ. ಇವೆಲ್ಲ ಅನುಭವನೂ ಪಡ್ಕೊಂಡು ಮತ್ತು ನಮ್ಮಲ್ಲಿ ಅನೇಕ ಕಡೆಗೆ ಶೋಷಣೆಗಳು ಭಾಳ ಆಗ್ತದ್ದು. ಬಾರಲ್ ಅಂದ್ರೆ ಸಪ್ಲೈಯರ್ ಕೆಲಸ, ಸಪ್ಲೈ, ಕ್ಯಾಶಿಯರ್, ಸಪ್ಲೈಯರು ಎಲ್ಲವನ್ನೂ ಮಾಡಿದ್ದೇವೆ. ಓಕೆ. ಯಾವುದು ಬರ್ತತ್ತೋ ಅದನ್ನು ಸಂದರ್ಭಕ್ಕೆ ತಕ್ಕಂತೆ ಕ್ಯಾಶ್ನಾಗ ಕುಂತ್ಕೊಂತಿದ್ವಿ. ಹುಡುಗರಿಲ್ಲ ಅಂದಾಗ ನಾವು ಸಪ್ಲೈ ಮಾಡ್ತಿದ್ವಿ. ಎರಡನ್ನೂ ನಿರ್ವಹಣೆ ಮಾಡ್ಕೊಂತಿದ್ವಿ.
ಬದುಕನ್ನ ಕಟ್ಕೋಬೇಕು, ಬದುಕನ್ನ ನಿರ್ವಹಣೆ ಮಾಡಬೇಕು, ಬದುಕಿನ ಅನಿವಾರ್ಯತೆ ಇಂಥದ್ದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರೆ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರೆ. ಇದು ಸಣ್ಣ ಕೆಲಸ, ಇದು ದೊಡ್ಡ ಕೆಲಸ ಅಂತ ಯಾವತ್ತೂ ಮಾಡಿಲ್ಲ. ಬಟ್ ಯಾವತ್ತು ಅನ್ನಿಸ್ತು ಸರ್, ಇಲ್ಲ ನಾನು ಏನೋ ಒಂದು ದೊಡ್ಡದು ಮಾಡಬೇಕು? ಇಲ್ಲ, ನಮಗೆ ಏನಾಯ್ತಂದ್ರೆ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಜನರಿಗೆ ಶೋಷಣೆ ಆಗ್ತೈತಲ್ಲ ನೋಡಿ, ನಮಗೆ ಇಂಪ್ರೆಷನ್ ಆಯ್ತು, ಏನಾದರೂ ಮಾಡಿದ್ರೆ ಕಡಿವಾಣ ಹಾಕ್ಬೇಕಲ್ಲ ಅಂತಂದೇಳಿ ನಾವು ಯಾಕೆ ಒಂದು ಏನಾದರೂ ಗುರಿ ಮುಟ್ಟಿದ್ರೆ ನಾವು ಅವ್ರಿಗೆ ಸಹಾಯ ಮಾಡಕ್ಕೆ ಒಂದು ಏನಾದರೂ ಒಂದು ಅಧಿಕಾರ. ಅಂದ್ರೆ ಯಾವ ತರದ್ದು ನಿಮ್ಗೆ? ನಮ್ಮ ಪೌರ ಕಾರ್ಮಿಕರಿಗೆ ಶೋಷಣೆ ಆಗ್ತಕ್ಕಂಥದ್ದು ನೋಡ್ತಿದ್ವಿ, ಪೌರ ಕಾರ್ಮಿಕರನ್ನ ದುಡ್ಡಿನ ರೀತಿಗಳು ನೋಡ್ತಿದ್ವಿ, ಅಧಿಕಾರಿ ವರ್ಗದ ನಡೆಸ್ಕೊಳ್ಳೋ ರೀತಿ ನೋಡ್ತಿದ್ವಿ. ಇವೆಲ್ಲ ನೋಡಿ ನಮಗೇನೋ ಒಂಥರ ಇದಕ್ಕೆಲ್ಲ ನಾವು ಏನಾದರೂ ಒಂದು ಅಧಿಕಾರ ತಗೊಂಡ್ರೆ ಇಂಥವೆಲ್ಲ ಕಡಿವಾಣ ಹಾಕ್ಬೋದಲ್ಲ ಅಂತಂತೇಳಿ ನಮಗೆ ಆ ಛಲ ಬಂತು. ಆಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಯುವಕರಾಗಿ ಹೋರಾಟ ಮಾಡ್ತಕ್ಕಂಥದ್ದು, ಪೋಸ್ಟರ್ ಹಚ್ಚಕ್ಕಂಥ ಕೆಲಸ, ಬ್ಯಾನರ್ ಕಟ್ಟಕ್ಕಂಥದ್ದು, ಬಂಟಿಂಗ್ಸ್ ಕಲ್ತದ್ದು, ಕಾರ್ಯಕ್ರಮ ಶೋಷಣೆಯ ವಿರುದ್ಧ ತಿರುಗಿ ಬಿದ್ದು ರಾಜಕೀಯಕ್ಕೆ ಎಂಟ್ರಿ ಮಾಡಿ ಅಧಿಕಾರದ ಮೂಲಕ ಬದಲಾವಣೆ ತಗಬಹುದು ಆರಂಭ ಆಯ್ತು. ನಮ್ಮ ಆಂಜನೇಯರ್ ಅವರ ಒಂದು ದಾರಿಯಲ್ಲೇ ನಾವು ನಡೆದ್ಬಿಟ್ಟು ಬ್ಯಾನರ್ ಬಂಟಿಂಗ್ಸ್ ಎಲ್ಲ ಕಟ್ತಾ ಇದ್ರಿ. ನಮಗೆಲ್ಲ ಕೈಯಲ್ಲೆಲ್ಲ ಗೆರಿಲ್ಲ, ಹಂಗಾಗಿ ಪೋಸ್ಟರ್ ಹಚ್ಚಿ ಯಾಕಂದ್ರೆ ನಮ್ದು ಬರೇ ಅದೇ ಕೆಲಸ, ನಮ್ದು ಇದೇ ಕೈಗಳಲ್ಲಿ ಪೋಸ್ಟರ್ ಹಚ್ಚಿರೋದು. ಇವತ್ತು ಹೊಸ ಕಾನೂನಿಗೆ ಸಹಿ ಹಾಕುವಂತ ಜಾಗದಲ್ಲಿ ಕೂತಿದ್ರಿ. ಪೋಸ್ಟರ್ ಹಚ್ಚ ಕೈ ಇವತ್ತು ಬಡವರಿಗೆ ನ್ಯಾಯ ಕೊಡಿಸ್ತಕ್ಕೆ ಸೈನ್ ಹಾಕಂತ ಅಧಿಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟತ್ ನನಗೆ. ಸರ್ ನೆನಪಿದೆಯಾ ಸರ್, ಯಾವ ನಾಯಕರ ಪೋಸ್ಟರ್ಗಳನ್ನ ಬಂಟಿಂಗ್ಸ್ಗಳನ್ನ ಅಂಟಿಸಿದಿರಿ ಸರ್? ಭಾಳ ನಮ್ಮ ಹಿರಿಯ ನಾಯಕರು ರಾಜೀವ್ ಗಾಂಧಿ ಇರ್ಬೋದು, ನಮ್ಮ ಇವರು ನಮ್ಮ ಬಂಗಾರಪ್ಪರವ್ರು ಇರ್ಬೋದು, ವೀರಪ್ಪ ಮೊಯ್ಲಿಯವ್ರು ಇರ್ಬೋದು, ನಮ್ಮ ಇವರು DK ನಾಯ್ಕರದವ್ರದ್ದು ಇರ್ಬೋದು, ಇಂದಿನ ಎಲ್ಲ ನಾಯಕರುಗಳು ಇರ್ಬೋದು. ಅವ್ರು ಏನು ಹಿರಿಯರಿದ್ರಲ್ಲ ಅವರೆಲ್ಲ ಕಾರ್ಯಕ್ರಮ ದಾವಣಗೆರೆ ನಡೆದಿದ್ವು ಅಂದರೆ, ಮತ್ತು ನಮ್ಮ ಆಂಜನೇಯರ ಆಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ಅವರು ಅನೇಕ ಕಾರ್ಯಕ್ರಮ ಹಾಕ್ಯಂತಿದ್ರು. ಅವ್ರ ಸಂಘಟನೆ ಭಾಳ ಜೋರಿತ್ತು ಅವಾಗ. ಅವರ ಒಂದು ಕಾರ್ಯಕ್ರಮ ಎಲ್ಲಿ ನಡೆದ್ರು ಸಹ ನಾವು ಬೆಂಗಳೂರಿಗೆ ಬಂದು ಸಹ ಪೋಸ್ಟರ್ ಹಚ್ಚಿ ಹೋಗಿದ್ವಿ. ಮತ್ತು ಅವ್ರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾವೆ ಅಲ್ಲೇ ಹೋಗ್ತಿದ್ವಿ. ಈ ರೀತಿ ಆಗಿರ್ತಕ್ಕಂಥ ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಮೊನ್ನೆ ಅಂದರೆ ನಾವು ಪಾದಯಾತ್ರೆ ಮಾಡಿರಲ್ಲ ನಮ್ಮ ನಮ್ಮ ಸಿದ್ದರಾಮಯ್ಯ ಸಾಹೇಬ್, ಆಗೆಲ್ಲ ನಾವು ಬಿಡೀ ಬಳ್ಳಾರಿವರೆಗೂ ಬ್ಯಾನರ್ ಕಟ್ಕೊಂತ ಹೋದ್ವಿ. ಪಾದಯಾತ್ರೆ ನಾನು ಆಗೋ ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡಿ ಇಡೀ ಬ್ಯಾನರ್ಗಳೆಲ್ಲ ಕಟ್ಕೊಂತ ಹೋದ್ವಿ. ಒಂದು ಬೊಲೋರ್ದಾಗೆಲ್ಲ ನಾನೇ ಒಂದು ಐಟಮ್ಗಳು ಹಾಕ್ಯಂದು ಕಟ್ಕೊಂತ ಹೋಗಿದ್ವಿ. ಈ ರೀತಿ ನಮ್ಮ ನಾಯಕರ ಒಂದು ಪ್ರಚಾರಕ್ಕೆ, ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪ್ರಚಾರಕ್ಕೋಸ್ಕರ ನಾವು ನಮ್ಮ ಕಾರ್ಯಕರ್ತರಾಗಿ ದುಡಿದ್ವಿ. ಅಲ್ಲಿಂದ ನಮಗೆ ಪಕ್ಷ ನಮ್ಮನ್ನು ಗುರುತಿಸಿ ಒಳ್ಳೊಳ್ಳೆ ಅಧಿಕಾರನ ಕೊಡ್ತು, ಟಿಕೆಟ್ ಕೊಡ್ತು, ಜಿಲ್ಲಾ ಪಂಚಾಯತ್ ಸದಸ್ಯ. ಒಂದ್ಸಲ ಗುರುತಿಸಿದ ಮೇಲೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸರ್. ಹೌದು. ಬಟ್ ಗುರುತಿಸೋ ತನಕ ಸಾಕಷ್ಟು ಜನ ಕಾರ್ಯಕರ್ತರು ಇರ್ತಾರೆ, ಕಾರ್ಯಕರ್ತರಾಗಿಯೇ ಉಳಿದು ಬಿಡ್ತಾರೆ. ಈ ಜರ್ನಿನಲ್ಲಿ ಕಾರ್ಯಕರ್ತರಾದಂತಹ ನಂತರದಲ್ಲಿ ಅವಮಾನ ಅಥವಾ ನಿರಾಸೆಗಳು ಆಗಿದ್ದಿದೆಯಾ ಅಂತ ಹೇಳಿ, ಅವಕಾಶಗಳು ಸಿಗದೆ ನೊಂದಿದ್ದಿದ್ಯಾ ಬಸವಂತಪ್ಪ ಆರಂಭದಲ್ಲಿ? ಅವಕಾಶಗಳು ವಂಚಿತ ಆಗಿದಾವೆ ಕೆಲವೊಂದು ಕಡೆಗೆ. ಅವನ್ನು ಸಹ ನಾವು ನಿಭಾಯಿಸ್ಕೊಂಡು ಅವನ್ನೆಲ್ಲ ನಾವು ನುಂಗ್ಕೊಂಡು ಮುಂದೆ ನಾವು ಮತ್ತೇನಾದ್ರು ಸಾಧನೆ ಮಾಡಕ್ಕಂತಂದು ಮತ್ತೆ ನಾವು ದುಡಿಮೆ ಅದು ಮಾಡಿರ್ತಕ್ಕಂಥ ಮೇಲೆ ನಮ್ಮನ್ನು ಗುರುತಿಸಿ ನಮಗೆ ಒಳ್ಳೆ ಪಕ್ಷದಲ್ಲಿ. ಯಾವ ಕಾರಣಕ್ಕೆ ಅವಕಾಶಗಳು ವಂಚಿತರಾಗ್ತಾ ಇದ್ರಿ ಅಥವಾ ಅವಕಾಶಗಳು ಮಿಸ್ ಆಗ್ತಾ ಇತ್ತು ತಮಗೆ ಅಂತ ಅನ್ನಿಸ್ತಾ ಇತ್ತು ಆರಂಭದಲ್ಲಿ? ಈಗ ನಿಮಗೆ ಗೊತ್ತಿರೋಂಥ ಈಗ ರಾಜಕಾರಣದ ವ್ಯವಸ್ಥೆಯಲ್ಲಿ ಅನೇಕ ಕಡೆಗೆ ಶೋಷಣೆಗಳು ನಡೀತಾ ಇರ್ತಾವೆ. ಅವರು ಇದು ಹಿಂಗೆ ಅಂತಕ್ಕಂಥ ಒಂದು ಬಂಟಿಗೆ ಇಟ್ಕೊಂಡು ನಮಗೆ ನಿರಾಕರಿಸ್ತಕ್ಕಂಥ ವ್ಯವಸ್ಥೆ ಇದ್ದು, ಅವನ್ನೆಲ್ಲವೂ ನಾವು ಸಹಿಸ್ಕೊಂಡು ಇದೆಲ್ಲ ಇನ್ನೊಂದಿನ ಅವಕಾಶ ಸಿಗುತ್ತೆ ಅಂತಂದೇಳಿ ನಾವು ಮತ್ತೆ ಅದನ್ನೇ ಕೆಲಸ ಮಾಡಿದ್ವಿ. ಆದರೆ ನಾಳೆ ಯಾರೋ ಒಬ್ಬರು ಆದರೂ ನಮಗೆ ಅವಕಾಶ ಕೊಡ್ತಾರೆ ಅಂತಂದ್ರೆ ಕೊಟ್ಟರು ನಮಗೆ. ಸರ್, ರಾಜಕೀಯ ಅಂದರೆ ಹೆಂಗೆ ಅಂತ ನಮಗೆಲ್ಲ ಗೊತ್ತಿರೋದೇ ಸರ್. ಇದೇನು ಮುಚ್ಚಿಟ್ಟಿರೋವಂಥ ಸತ್ಯ ಏನೂ ಅಲ್ಲ. ಹಣಬಲ ಇರಬೇಕು, ತೋಳ್ಬಲ ಇರಬೇಕು, ಜಾತಿ ಬಲ ಇರಬೇಕು, ಈ ಥರದ್ದೆಲ್ಲ ಕಾಂಬಿನೇಷನ್ಗಳು ವರ್ಕ್ ಆಗಬೇಕು. ಬಟ್ ಬಸವಂತಪ್ಪ ಅವರು ಒಬ್ಬ ಕಾಮನ್ ಮ್ಯಾನ್, ಅವ್ರಿಗೆ ಹೆಂಗೆ ಇದೆಲ್ಲ ವರ್ಕ್ ಆಯಿತು, ಹೆಂಗೆ ಅವಕಾಶಗಳು ಒದಗಿ ಬಂತು ಅಂತ ಹೇಳಿ ಸರ್? ನೀವು ಅಂದಂಗೆ ನಮಗೆ ಭಾಳ ನಮ್ಮ ಮುಖಂಡರು, ನನ್ನ ಜೊತೆಗಿರೋ ಮುಖಂಡರು ಅನ್ಸಿದ್ರು. ಏನನ್ನ ಸರ್ವಿಸ್ ಮಾಡಿದರೆ ಯಾರು ನಮಗೆ ಗೆಲ್ಸಲ್ಲ ಅಂತಕ್ಕಂಥದ್ದನ್ನು ಹೇಳ್ತಿದ್ರು. ನಾನಿಲ್ಲ, ಸರ್ವಿಸಿಗೆ ಒಂದು ದಿನ ನ್ಯಾಯ ಸಿಗುತ್ತೆ, ಸೇವೆಗೆ ಬೆಲೆ ಸಿಗುತ್ತೆ, ನಾನು ಇದನ್ನೇ ಮಾಡಲ್ಲ ಅಂತಂದೇಳಿ ಅವ್ರಿಗೆ ನಾನು ಉತ್ತರ ಕೊಟ್ಟೆ. ನೀನು ಇದನ್ನು ಮಾಡ್ಕೊಂತ ನೀನು ಯಾವ ಅಧಿಕಾರ ತಗೊಳಲ್ ಬಿಡು ಅಂತಂತಂದ್ರು. ಆದರೆ ನಾನಿಲ್ಲ, ನನ್ನ ಮತದಾರರು ನಮ್ಮ ಸರ್ವಿಸಿಗೆ ಜನರು ಗೌರವ ಕೊಡ್ತಾರೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾನು ಸರ್ವಿಸ್ ಕೊಟ್ಟೆ. ಅದಕ್ಕೆ ತಕ್ಕಂಥ ಗೌರವ ನನಗೆ ಕೊಟ್ಟರು ನಮ್ಮ ಮತದಾರರು. ಮೊದಲ ಅವಕಾಶ ಏನು ಸರ್ ನಿಮ್ಗೆ ಸಿಕ್ಕಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ? ನನಗೆ ಮೊದಲನೇದಾಗಿ ನನಗೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೊಟ್ಟರು, ಆನಗೋಡು ಮಾಯ್ಕೊಂಡಲ್ಲಿ. ಆಗ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆದೆ. ಆಗ ನನಗೆ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ರು. ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಮ್ಮ ಬಸವಂತಣ್ಣ ನಮ್ಮ ಕಷ್ಟಕ್ಕೆ ಬರ್ತಾನೆ ಅಂತಂದೇಳಿ ನಾವು ಇಡೀ ನನ್ನ ಮತದಾರರೆಲ್ಲರೂ ಸೇರಿ ಹೈಯೆಸ್ಟ್ ಲೀಡ್ನಾಗ ಗೆಲ್ಲಿಸಿದ್ರು.
ಅಲ್ಲಿ ನನ್ನ ವಿರುದ್ಧ BJP ಕ್ಯಾಂಡಿಡೇಟ್ ಇತ್ತು. ಹ್ಮ್ BJPಯಿಂದ ಪ್ರಬಲ ಕ್ಯಾಂಡಿಡೇಟ್, ಒಂದು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ಇತ್ತು. ಮತ್ತು ಆ ಕ್ಯಾಂಡಿಡೇಟಿಗೆ ಪ್ರಚಾರಕ್ಕೆ ಇಡೀ ರಾಜ್ಯ ಮಟ್ಟದ ನಾಯಕರೆಲ್ಲ ಪ್ರಚಾರಕ್ಕೆ ಬಂದರು. ಹ್ಮ್ ದೊಡ್ಡ ಮಹಾನ್ ನಾಯಕ ಎಲ್ಲ ಇಡೀ ರಾಜ್ಯದಲ್ಲೇ BJPಯಲ್ಲಿ ಒಳ್ಳೊಳ್ಳೆ ನಾಯಕರುಗಳೆಲ್ಲರೂ ಅಲ್ಲಿ ಪ್ರಚಾರಕ್ಕೆ ಬಂದರು. ಅದು ನನಗೆ ಮಾತ್ರ ನನ್ನ ಕಾರ್ಯಕರ್ತರು ನಾನು ಹ್ಮ್ ಪ್ರಚಾರ ಮಾಡಿ ಗೆದ್ದು ಬಂದ್ವಿ. ಅಲ್ಲಿ ಜನರ ಭಾವನೆ ಏನಂದರೆ, ನಮ್ಮ ಬಸವಂತಣ್ಣ ನಮ್ಮ ಕಷ್ಟಕ್ಕೆ ಬರ್ತಾನಪ್ಪ, ಆತನ ಗೆಲ್ಲಿಸ್ಬೇಕು, ಹ್ಮ್ ಇಷ್ಟ ಅವ್ರ ಭಾವನೆ. ಹಂಗಾಗಿ ನಮ್ಮನ್ನು ಅತ್ಯಂತ ಮತದಿಂದ ಗೆಲ್ಲಿಸಿದ್ರು. ಅಲ್ಲಿಂದ ನಿರಂತರವಾಗಿ ನಾನು ಅವ್ರಿಗೆ ಸರ್ವೆ ಕೊಟ್ಟೆ. 5 ವರ್ಷ ನಾನು ಒಳ್ಳೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಒಳ್ಳೆ ಉತ್ತಮವಾದ ಒಂದು ಸರ್ವಿಸ್ ಕೊಟ್ಟೆ. ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಕರೆದ ಹತ್ರ ಹೋಗಿ ಕೆಲಸ ಮಾಡಿಕೊಟ್ಟು ಬಂದೆ. ಇವತ್ತು ನನಗೆ ಮತ್ತೆ 18ರಲ್ಲಿ ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಗೆ ಬರ್ತೀನಿ ಸರ್. ಬಟ್ ಅದಕ್ಕೂ ಮುಂಚೆ ಈ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಮಗೆ ಟಿಕೆಟ್ ಸಿಕ್ಕಿದಾಗ ಈ ಕಾಂಗ್ರೆಸ್ ಪಕ್ಷ ನಿಮ್ಮಲ್ಲಿ ಏನನ್ನ ಗುರುತಿಸಿ ಟಿಕೆಟನ್ನು ಕೊಡ್ತು, ಅಂದರೆ ಯಾವ ಮಾನದಂಡದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತು ಅಂತ ಹೇಳಿ ಆ ದಿನಗಳಲ್ಲಿ? ಅದೇ ನನ್ನ ಸರ್ವಿಸ್ ಸೇವೆಯನ್ನು ನೋಡಿ, ಎಲ್ಲ ಜನರ ಹತ್ರ ಚೆನ್ನಾಗದಾನಪ್ಪ ಹುಡುಗ, ಗೆಲ್ತಾನ, ಎಲ್ಲರ ಭಾವನೆ ಐತಿ, ಎಲ್ಲ ಸಮುದಾಯದ ವಿಶ್ವಾಸ ಗಳಿಸ್ತಾನ. ಅಂದ್ರೆ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿರ್ತಾರೆ. ಈಗ ಒಂದು ಸಮುದಾಯಕ್ಕಿಂತನೂ ಸಹ ಎಲ್ಲ ಸಮುದಾಯದ ಜೊತೆಗೆ ಬೆರೆತು ಕೆಲಸ ಮಾಡೋಂಥ ಒಬ್ಬ ಗುಣ ಐತಿ ಹುಡುಗನಿಗೆ, ಕೊಟ್ಟರೆ ಒಳ್ಳೇದಾಕತ್ತೆ ಅಂತ ನಮ್ಮ ನಾಯಕರುಗಳೆಲ್ಲ ಸೇರಿ ಅಲ್ಲಿ ನಮಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರು. ಅದಾದ್ಮೇಲೆ 2018ರ ವಿಧಾನಸಭಾ ಚುನಾವಣೆ, ಆ ಟೈಮ್ನಲ್ಲೂ ನಿಮಗೆ ಟಿಕೆಟ್ ಸಿಗುತ್ತೆ. ಆಗ ಹೆಂಗ್ ಸರ್ ಟಿಕೆಟ್ ಪಡೆಯೋದೇ ಒಂದು ದೊಡ್ಡ ಸಾಹಸ ಸರ್. ಅದು ಯಾವುದೇ ಪಕ್ಷಾತೀತವಾಗಿ ಹೆಂಗೋ ಸರ್ಕಸ್ ಮಾಡ್ತಾರೆ, ಯಾವ್ದ್ಯಾವುದೋ ತರ ಲಾಬಿ ಮಾಡ್ತಾರೆ. ಬಸವಂತಪ್ಪ ಅವ್ರಿಗೆ ಹೆಂಗ್ ಟಿಕೆಟ್ ಸಿಕ್ತು ವಿಧಾನಸಭಾ ಚುನಾವಣೆದು? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವೆ ಮಾಡಿಸಿದ್ರು. ಮತ್ತು ಅಲ್ಲಿ ಇರ್ತಕ್ಕಂಥ ಶಾಸಕರು ಸ್ವಲ್ಪ ಅವ್ರದ್ದು ಒಂದು ಅಧಿಕಾರದ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ಗ್ರಹಿಸಿದರು. ನಾವು ಸರ್ವಿಸ್ ಕೊಟ್ಟಿರ್ತಕ್ಕಂಥದ್ದನ್ನು ಸರ್ವೆ ಮಾಡಿಸಿದ್ರು ನಮ್ಮ ನಾಯಕರುಗಳು. ಅಲ್ಲಿ ಒಂದು ಒಳ್ಳೆಯ ರಿಪೋರ್ಟ್ ಬಂತು ನನ್ನ ಬಗ್ಗೆ. ಈ ಹುಡುಗನಿಗೆ ನಾವು ಟಿಕೆಟ್ ಕೊಟ್ಟರೆ ಗೆಲ್ತಾನ ಅಂತಕ್ಕಂಥ ಒಂದು ಮೆಸೇಜನ್ನು ಕಳಿಸಿದರು. ಆ ಒಂದು ರಿಪೋರ್ಟ್ ಮೇಲೆ ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವ್ರು ಇರ್ಬೋದು, ಮಲ್ಲಿಕಾರ್ಜುನ ಇರ್ಬೋದು, ಮತ್ತು ಆಂಜನೇಯರು ಇರ್ಬೋದು, ಇವರೆಲ್ಲರೂ ಸಹ ನನ್ನ ಸಪೋರ್ಟಾಗಿ ನಿಂತ್ಕೊಂಡ್ರು. ಅವರೆಲ್ಲರೂ ಸಹ ನಮಗೆ ಸಹಾಯ ಮಾಡಿದರು. ಆಗ ನಾನು 18ರಲ್ಲಿ ಟಿಕೆಟ್ ತಗೊಂಡು ಸ್ವಲ್ಪ ಮತದಲ್ಲಿ 4,000 ಚಿಲ್ಲರೆ ಒಟ್ಟಿನ ಸೋತೆ. ಆಗ ಒಂದೇ ಜಾತಿ ಅವರು ನಿಂತಿದ್ವಿ ಅಂತಂದೇಳಿ ಭಾವನೆ ಇತ್ತು. ಆಗ ಏನಾದ್ರು ಎಲ್ಲ ಓಟ್ ಡಿವೈಡ್ ಆದವು. ಆಗ ನಾನು ಸೋತೆ. ಅಲ್ಲಿ ಸೋತ ತಕ್ಷಣ ನಾನೇನು ಮನೆಯಲ್ಲಿ ಮಲಗಲಿಲ್ಲ. ನಾನು ಎಣಿಕೆ ಮಾಡಿ ತಿರುಗಿ ದಿನ ಬೆಳಗ್ಗೆನೇ ನನಗೆ ಒಂದು ಫೋನ್ ಬಂತು, ಇಲ್ಲಿ ಆಕ್ಸಿಡೆಂಟ್ ಆಗಿ ನೀವು ಸತ್ತರಣ, ಅರ್ಜೆಂಟಾಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಬರೋಕೆ ಅಂದರು. ನಾನು ಆ ಕ್ಷಣನೇ ಎದ್ದೋಗಿ, ನಾನು ಸೋತಿದ್ರು ಪರವಾಗಿಲ್ಲ, ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಮಾರ್ಚರಿಗೆ ಹೋಗಿ ಒಂದು ಎಲ್ಲ ಬಾಡಿ ಇದು ಮಾಡಿಸ್ಕೊಟ್ಟು ನಾನು ಅವತ್ತಿಂದ ಮತ್ತೆ ನನ್ನ ಸರ್ವಿಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ಸೋತ ಮರುದಿನಾನೇ ನೀವು ಸ್ಟಾರ್ಟ್ ಮಾಡಿ, ನಿರಾಸೆ ಆಗಲಿಲ್ಲ, ಜನರ ಮೇಲೆ ಬೇಜಾರಾಗಲಿಲ್ಲ. ಎಲ್ಲ ಬಿಡ್ರಿಪ್ಪ, ನನಗೆ ಅವ್ರ ಮುಂದಿನ ಏನಾದ್ರು ನನ್ನ ಕೈ ಹಿಡಿತಾರ, ನಾನು ಜನರು ಕೊಟ್ಟ ತೀರ್ಪು ತಲಿಬಾಗಬೇಕು ಅಂತಂದೇಳಿ ತಲಿಬಾಗಿ ಮತ್ತೆ ಸರ್ವಿಸ್ ಕೊಟ್ಟೆ. ನಿರಂತರವಾಗಿ ಕೊರೋನಾದಿಂದ ಎಲ್ಲವನ್ನೂ ಸಹ ನಾನು ನಿರ್ವಹಣೆ ಮಾಡಿ ಇವತ್ತು ಅದನ್ನೆಲ್ಲ ಗುರುತಿಸಿ ನನಗೆ ಮಾಯಕೊಂಡ ಅಂತಲ್ಲ, ನಿಮ್ಮ ಜಿಲ್ಲೆಯಲ್ಲೇ ನಿಮ್ಮನ್ನ ಆಂಬುಲೆನ್ಸ್ ಬಸವಂತಪ್ಪ ಅಂತ ಕರೀತಾರಂತೆ. ಅದನ್ನ ಹೇಳಬಹುದಾ ಸರ್, ವಿವರಿಸಬಹುದಾ ಅಂತ ಹೇಳಿ? ಅದೇ ನನ್ನನ್ನು ಎಲ್ಲರೂ ಕರೆಯೋದ ನನಗೆ 108 ಬಸವಂತಣ್ಣ ಅಂತ. ಅಂದ್ರೆ ಎಲ್ಲೇ ಯಾವುದೇ ಅಪಘಾತ ಆದ್ರೂ ತಕ್ಷಣ ನಿಮ್ಗೊಂದು ಕಾಲ್ ಬರುತ್ತೆ. ಅದು ಯಾರಿಗೆ ಫೋನ್ ಹೋಗೋತ್ತ ಗೊತ್ತಿಲ್ಲ, ಫಸ್ಟ್ ನನಗೆ ಬರ್ತದೆ. ಎಲ್ಲೇ ಏನೋ ಘಟನೆ ನಡೆದ್ರೆ ಫಸ್ಟ್ ಬರೋದು ನಾನು ಸ್ಟೇಷನ್ಗೆ ಹೋಗಲ್ಲ, ಅದು ಫೋನು ಫಸ್ಟ್ ಬಸವಂತಣ್ಣ ಫೋನ್ ಮಾಡ್ರಿ ಅಂತಾರೆ. ನನಗೆ ಫೋನ್ ಬಂದಮೇಲೆ ಸ್ಟೇಷನ್ಗೆ ಹೋಗೋದು. ನಾನು ಆದ ತಕ್ಷಣ ಅದಕ್ಕೆ ಸ್ಪಂದಿಸಿ ಎಲ್ಲ ಅದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ನಾನು ಆಗ ಜಾಗಕ್ಕೆ ಹೋಗಿ ಅದನ್ನೆಲ್ಲವನ್ನು ನಿರ್ವಹಣೆ, ಅದೇನೇನು ಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ಸವಲತ್ತುಗಳೆಲ್ಲ ಇದು ಮಾಡಿಸಿ ನಾನು ಮತ್ತೆ ಅವ್ರಿಗೆ ಸಂಬಂಧಪಟ್ಟಂಥ ಬಾಡಿಯನ್ನು ಕೊಡಿಸಿ ಎಲ್ಲ ಮಾಡಿ ನಾವು ಊರಿಗೆ ಬಿಟ್ಟು ಬರ್ತಕ್ಕಂಥ ಕೆಲಸ ಮಾಡ್ತಿದ್ವಿ. ನಿಮ್ಮ ಸ್ವಂತ ಕಾರಲ್ಲೇ ಬಿಡ್ತೀರಿ ಅನ್ನೋದನ್ನು ಕೇಳಿದೆ. ಹೌದು, ಎಷ್ಟೋ ನಮ್ಮ ಬೊಲೋರೋ ಗಾಡಿ ಇತ್ತು, ಅದರಲ್ಲೇ ಹಾಕ್ಕೊಂಬಂದಿದ್ವಿ ನಾವು. ನಮಗೆ ನೀವು ಹೆಂಗಂತೀರಿ, ನಮ್ಮ ಪುಣ್ಯಾನಂದಪುರಿ ಸ್ವಾಮಿಯರು ಅಂತಿದ್ರು, ವಾಲ್ಮೀಕಿ ಗುರುಪೀಠದ ಪುಣ್ಯ, ಅವ್ರದ್ದು ಸಹ ಇಂಥ ಒಂದು ಘಟನೆ ಆದಾಗ ಯಾರಿದ್ರು ನನಗೆ ಫಸ್ಟ್ ಫೋನ್ ಬಂತು. ಅವರು ಆ ರೈಲಿಗೆ ಆಕ್ಸಿಡೆಂಟ್ ಆಗಿತ್ತು, ಟ್ರೈನಿಗೆ ಕ್ರಾಸಿಂಗ್ ದಾಟ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅವರು ಮರಣ ಹೊಂದಿದ್ರು. ಆ ಸಂದರ್ಭದಲ್ಲಿ ನಾನೇ ಮೊದಲು ಹೋಗಿ ಆ ಪೂಜ್ಯರ ನೋಡಿ ದೇಹವನ್ನು ತಗೊಂಡು ಹಾಸ್ಪಿಟ್ಲಿಗೆಲ್ಲ ಸೇವೆ ಮಾಡಿದ್ರು. ಅಂಥ ಸ್ಥಿತಿಗಳು ನಮಗೆ ಮೊದಲು ನಮ್ಮ ಏನೇ ಬಂದರೂ ಬಸವಂತಣ್ಣಗೆ ಫಸ್ಟ್ ನೆನಪು ಮಾಡ್ಕೊತಾರೆ ಜನ, ಆಪತ್ ಬಂದವ ಬರ್ತಾರೆ ಅಂತ ಹೇಳಿ. ಈ ರೀತಿ ನಮ್ಮನ್ನು ಅಷ್ಟೊಂದು ಹತ್ತಿರದಿಂದ ಕಂಡಿರ್ತಕ್ಕಂಥ ಜನರು
ನನಗೆಲ್ಲ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಬರೀ ಇದೇ ಕಷ್ಟ ಅಂತ ಎಲ್ಲ ಎಲ್ಲಾ ತರದ ಸಮಸ್ಯೆಗಳಿಗೂ ನಿಮ್ಗೆ ಕಾಲ್ ಬರುತ್ತೆ. ಅಪಘಾತಗಳು ಅಂತ ಹೇಳಿದ್ರೆ ಅಪಘಾತ ಇರ್ಬೋದು. ಎಷ್ಟು ಜೀವಗಳನ್ನ ಉಳಿಸಿದ್ರೆ ಸರ್ ತಕ್ಷಣಕ್ಕೆ ಸ್ಪಂದನೆಯನ್ನ ಕೊಟ್ಟು? ಅವು ಲೆಕ್ಕಿಲ್ಲಮ್ಮ, ಲೆಕ್ಕ ಇಲ್ಲ. ಲೆಕ್ಕಿಲ್ಲದಷ್ಟು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೇವೆ, ನಾವು ಸಾಕು ಒಯ್ದಿದ್ದೇವೆ. ಓಕೆ. ನಾವು ಕೆಲವು ನಮ್ಮ ಮೋಹನ್ ಡಾಕ್ಟರ್ ಅಂತಿದ್ರು, ಅವರು ನಾವು ಕೊರೋನಾದಾಗ ಹುಡುಗರು ಬಂದಾಗ ನಾವು ಕೊಯ್ದು ಹಾಕಿದ್ದೇವೆ. ಕೊರೋನಾ ಟೈಮಲ್ಲಿ ಸಮಸ್ಯೆ, ಬಾಡಿಗಳೇ ಸಿಗ್ತಾ ಇರ್ಲಿಲ್ಲ, ಜನರಿಗೆ ಕೊಡ್ತಾ ಇರ್ಲಿಲ್ಲ. ನೀವು ಮುಂದೆ ನಿಂತು ಹೋಗಿ ಅದನ್ನ ಕೊಡಿಸ್ತಾ ಇದ್ರಿ ಕುಟುಂಬಸ್ಥರಿಗೆ ಅಂತ ಕೇಳಿದೆ. ಅದನ್ನ ಹೆಂಗಿತ್ತಂದ್ರಪ್ಪ, ನಮ್ಮ ಪಾಲಿಸಿ ನಮ್ಮ ಕೊರೋನಾದಲ್ಲಿ ಯಾವ ಥರ ಇತ್ತಂದ್ರೆ ಸರ್ಕಾರದ ಪಾಲಿಸಿ ಅಂದರೆ ಆ ಬಾಡಿ ಸತ್ತ ತಕ್ಷಣ ಅದನ್ನ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಕೊಡಬಾರ್ದು ಅಂತ ಒಂದು ಇದಿತ್ತು, ನಿಯಮ ಇತ್ತು. ನನಗೆ ಅದು ಜಿಲ್ಲಾ ಪಂಚಾಯತ್ ಸದಸ್ಯ ಆಗ ನನಗೆ ಇದು ನೋಡಿ ಭಾಳ ನನಗೆ ನೋವಾಗ್ಬಿಡ್ತು. ಇದೇನಪ್ಪ ಅವ್ರ ಮಕ್ಕನ ನೋಡೋಕೆ ಬಿಡ್ತಲ್ಲ ಆ ಕುಟುಂಬದವರಿಗೆ ಅಂತಂದೇಳಿ ನಾನು KDP ಮೀಟಿಂಗಲ್ಲಿ ಭಾಳ ಜೋರಾಗಿ ಕ್ಲಾಸ್ ತಗೊಂಡೆ CEO ಅವ್ರಿಗೆ. ಆಗ ಅಲ್ಲಿ 18 ಬಾಡಿದ್ದು ಇದರಲ್ಲಿ ಮಾರ್ಚರಲ್ಲಿ. ಆ ಕೂಡಲೇ ನಾನು ಅಲ್ಲೇ ಇದನ್ನ ಮಾಡಿಸಿ ಆ ಇಡೀ ಕುಟುಂಬದ ಸತ್ ಕುಟುಂಬಕ್ಕೆ 10 ಕಿಟ್ ಕೊಟ್ಟು ಅವ್ರಿಗೆ ಏನೇನು ಬೇಕು ಮೆಟೀರಿಯಲ್ ಎಲ್ಲ ಕೊಡಿಸಿ ಅವ್ರನ್ನ ಬಾಡಿಗಳು ಅವ್ರ ಕುಟುಂಬ ತಗೊಂಡಾಗ ಹೊಲ್ದ ಉಕ್ಕನಂಗೆ ಮಾಡಿಸಿದೆ. ಆ 18 ಬಾಡಿನ ತಗೊಂಡು ಹೋದ್ರು. ಇಲ್ಲ ಅಂದ್ರೆ ಅವ್ರು 18 ಬಾಡಿ ತಗೊಂಡೋಗಿ ಎಲ್ಲೋ ಒಂದು ಕಡೆಗೆ ಆ ಒಂದು ಗುಂಡಿ ತೋಡಿ ಒಟ್ಟು ಒಂದರ ಹಾಕಿ ಬಂದುಬಿಡ್ತದೆ. ಒಂದು ಮಕ ನೋಡೋಕ್ಕೂ ಅವಕಾಶ ಇದ್ದಿಲ್ಲ. ಅವ್ರು ನಮ್ಮ ಅಪ್ಪನ ಮಕ ನೋಡೋಣ, ನಮ್ಮ ಅಮ್ಮನ ಮಕ ನೋಡೋಕ್ಕೂ ಇಲ್ಲ. ಅಪ್ಪಿ ಮಕ ನೋಡ್ತಾ ಅಂದ್ರೆ 10,000 ರೂಪಾಯಿ ಕೊಡ್ಬೇಕು. ಅಂಥ ಸ್ಥಿತಿ ನನಗೆ ನೋಡಿ ಭಾಳ ಇದಾಗಿತ್ತು ಅವಾಗ. ಆಗ ನಾನು ಅವನ್ನೆಲ್ಲವನ್ನು ಬದಲಾವಣೆ ಮಾಡಿ ಆ ಸತ್ತ ಕುಟುಂಬದವರೇ ತಗೊಂಡೋಗಿ ಅಂತ ವ್ಯವಸ್ಥೆ ಮಾಡಿಸಿದ್ವಿ. ಆವಾಗ ಎಲ್ಲರೂ ಸಡ ಆಗೋಗಿ ಅವ್ರವ್ರ ಬಾಡಿ ಸತ್ತರ ತಗೊಂಡೋಗಿ ಅವ್ರ ಮನೆಗೆ ಉಕ್ಕೊಂಡು ಅವ್ರು ಯಾರಿಗೆ ಏನಾಗಲಿಲ್ಲ. ಏನೋ ಇದು ಒಂದು ನಿಯಮ ಇತ್ತು, ಕಾನೂನಿನ ಅದನ್ನು ಮಾಡ್ತಿದ್ರು. ಅದನ್ನು ಸ್ವಲ್ಪ ಸಡಿಲಿಸಿ ಕೊಡಿಸಿದ್ವಿ ನಾವು. ಇಂಥ ಅನೇಕ ಕೆಲಸಗಳು ಮಾಡಿದ್ವಿ. ಮತ್ತು ಬೆಡ್ಗಳಂತೂ ಸಾಕಷ್ಟು ನಾವು ಇಡೀ CG ಹಾಸ್ಪಿಟ್ಲಾಗ ಸೂಪ್ರಿಟೆಂಡಿಗೆ ಬೆಡ್ ಖಾಲಿ ಹಾಕಂತ ಗೊತ್ತಾಗುತ್ತೆ, ನನಗೆ ಗೊತ್ತಾಗುತ್ತೆ. ಫಸ್ಟ್ ಕಾಲ್ ನಿಮಗೆ ಬರೋದು, ಎಲ್ಲಿ ಬೆಡ್ ಖಾಲಿ ಐತೆ ಅನ್ನೋದು ನನಗೆ ಮಾಹಿತಿ ಸಿಗ್ತಿತ್ತು. ಮೊದಲು ನಾನು ತಗೊಂಡ್ರೆ ಪೇಷಂಟ್ ಆಗ್ತಿದ್ದೆ, ಅವ್ರು ಡಾಕ್ಟರ್ ಕಡೆ ಪೇಷಂಟಿಗೆ ಬೆಡ್ ಕೊಡ್ತಿದ್ದಿಲ್ಲ. ಆ ರೀತಿ ಕೆಲಸ ಮಾಡಿದ್ದೆ. ಒಂದು ಘಟನೆ 213, 214 ವಾರ್ಡ್ನಾಗ ಒಬ್ಬ ಡಾಕ್ಟ್ರ್ ಆ ಬೆಡ್ ಇಟ್ಕೊಂಡಿದ್ದ. ಆ ಪೇಷಂಟ್ ಅವ್ರ ಕಡೆ ಯಾವ್ದು ಪೇಷಂಟ್ ಹಾಕಿ ನಾನು ಅದಕ್ಕಿಂತ ಮೊದಲು ನಾನು ಪೇಷಂಟ್ ಹಾಕಿದ್ದೆ. ನಮ್ದು ನಾನು ಕೊರೋನಾ ನನ್ನ ಪೇಷಂಟು, ನಿನ್ನ ಕೊರೋನಾ ನೀವು ನೋಡ್ಕೋ ಬೇರೆ ಕಡೆಗೆ ಅಂದು. ಈ ರೀತಿಯಾಗಿರ್ತಕ್ಕಂಥ ಆ ಕಾಲ ಹೆಂಗಿತ್ತು ಅಂದರೆ ಕೊರೋನಾ ಕಾಲದಲ್ಲಿ ಯಾರಾದ್ರೂ ಸಹಾಯಕ್ಕೆ ಸಿಕ್ಕರೆ ಸಾಕು ಅನ್ನೋ ಸಿಚುವೇಶನ್. ಎಷ್ಟೋ ಜನರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ ಅಂತ ಹೇಳಿದ್ರಿ. ಅದಾದ್ಮೇಲೆ ಈಗ ಅವರೆಲ್ಲ ಹೆಂಗಿದ್ದಾರೆ, ಏನು ಹೇಳ್ತಾರೆ ನಿಮ್ಮ ಜೊತೆ? ಭಾಳ ಖುಷಿ ಪಡ್ತಾರೆ. ಅಣ್ಣ ನಿನ್ನಿಂದ ಬದುಕಿದ್ದೇನೆ ಅಂತಾರೆ. ಅವತ್ತು ನೀನು ಸಹಾಯ ಮಾಡಿದ್ರೆ ನನಗೆ ಉಳಿತಿದ್ದಿಲ್ಲ ಅಂತಾರೆ. ಎಷ್ಟೋ ಜನ, ಭಾಳ ಜನ, ನಾನು ಅದು ಹೇಳೋಕ್ಕಲ್ಲ ಅಂಥ ಸ್ಥಿತಿ. ನಾವು ಮತ್ತೆ ದೂರಿಂದ ನಿಂತ್ಕೊಂಡು ಮಾಡ್ತಿದ್ದಲ್ಲ, ಡೈರೆಕ್ಟಾಗಿ ಸೀದಾ ನಾವು ಹೋಗಿ ಬೆಡ್ಡಿಗೆ ಹೋಗಿ ಆಕ್ಸಿಜನ್ ಹಾಕಿ ಅವ್ರಿಗೆ 100% ಆಕ್ಸಿಜನ್ ಕೊಟ್ಟು ನಾವು ಹೊರಗೆ ಬರ್ತಿದ್ದೆ. ಏನಪ್ಪ ಉಸಿರಾಡ್ತೀಯ ಆಡ್ತಾಣ ಅಂತಂತ. ಬಟ್ ಅವಾಗ ಎಲ್ರಿಗೂ ಭಯ ಆಯಿತು ಸರ್. PPE ಕಿಟ್ ಆಗದೆ ಯಾರು ಒಳಗಡೆ ಹೋಗ್ತಿರ್ಲಿಲ್ಲ, ಆತಂಕ ಆಯಿತು ತಮ್ಮ ಜೀವಕ್ಕೆಲ್ಲ. ನಾನು ಮಾಸ್ಕ್ ಹಾಕ್ಕೊಂಡ್ಬಿಡ್ತಿದ್ದೆ, ಅಷ್ಟು ಬಿಟ್ಟರೆ ಏನಿಲ್ಲ. ಅಷ್ಟೇ, ಭಯ ಆಗಲಿಲ್ವ ಸರ್? ಏನಿಲ್ಲ, ನಮ್ಗೆ ಅದೊಂದು ಎನರ್ಜಿ ನಮ್ಮದು, ಏನಾಗಲ್ಲ ಅಂತ. ನನಗೆ ನಮ್ಮ ಮೋಹನ್ ಡಾಕ್ಟ್ರು ಭಾಳ ಧೈರ್ಯ ತುಂಬಿದ್ದ, ಏನಾಗಲ್ಲ ನಾವು ಮಾಡ್ಬೋದು ಅದಕ್ಕೆ ಅಂತ. ಸೇವೆ ಮಾಡೋದಷ್ಟೇ ಮನಸ್ಸಲ್ಲಿತ್ತು, ಒಂದು ಮನಸ್ಸಲ್ಲಿತ್ತು. ಯಾಕಂದ್ರೆ ನಾವು ಬೇರೆ ಸಂದರ್ಭದಲ್ಲಿ ನಮ್ಮ ಬಡವ್ರಿಗೆ ಸೇವೆ ಮಾಡೀನಿ. ಈಗ ಮನೆ ಮಕ್ಕೊಂಬಿಟ್ರೆ ನನ್ನ ಜನ ನಿರ್ಲಕ್ಷ್ಯ ಮಾಡ್ತಾರೆ. ನೋಡಿ, ಇಂಥ ಸಂದರ್ಭದಲ್ಲಿ ಅಣ್ಣ ಸಂದರ್ಭ ಬರಲಿಲ್ಲ ಅಂತಾರೆ. ನಾನು ಅಂಥ ಸಂದರ್ಭದಲ್ಲಿ ಮತ್ತೆ ನಾವು ನಮ್ಮ ರೈತರಿಗೆ ಎಲ್ಲಿ ಸಮಸ್ಯೆ ಅಲ್ಲಿ ಹೋಗಿದ್ದು ಕೊರೋನಾದಾಗ. ನಮ್ಮ ರೈತರು ಕೆಲವರು ಟೊಮೊಟೊ ಬೆಳೆದ್ರು, ಅಲ್ಲಿ ಮಾರ್ಕೆಟ್ನಾಗ ವ್ಯಾಪಾರ ಎಲ್ಲ ಬಳಸ್ತಿದ್ರು, ಅಂಥವ್ರು ಖರೀದಿ ಮಾಡ್ತಿದ್ದೆ. ಅದೇನು ಭಾಳ ಅಮೌಂಟ್ ಕೊಡ್ತಿದ್ದಿಲ್ಲ. ಸ್ವಲ್ಪ ನನ್ನ ಕೈಲಿ ಎಷ್ಟಾಗತ್ತೆ ಅದು ಗೊಬ್ಬರದ ಖರ್ಚು, ಬೀಜದ ಖರ್ಚು, ತಾಳಪ್ಪ ಇಷ್ಟನ್ನೇ ಕೂಡ 10,000 ತಗ ನನಗೆ ಅವಷ್ಟು ಕೊಡು ಅಂತ ತಗೊಂಡು ನಾನು ಸ್ಲಮ್ಗಳಿಗೆ ಕೊಡ್ತಿದ್ದೆ. ಅದು ಮೆಣಸಿನ್ಕಾಯಿ ಇರ್ಬೋದು, ಟೊಮೊಟೊ ಖರೀದಿ ಮಾಡಿ ಅವನ ಬಡವರಿಗೂ ಸ್ಲಮ್ಗಳಿಗೆ ಕೊಡ್ತಿದ್ದೆ ಫ್ರೀಯಾಗಿ. ಅದ್ರಾಗ ವಿಶೇಷವಾಗಿ ಮಂಗಳಮುಖಿಯರಂತೂ ಸ್ಥಿತಿ ನೋಡ್ತದಿಲ್ಲ. ಅವ್ರು ನನ್ನ ಏರಿಯಾದ ಒಂದು 25-30 ಜನ ಇದ್ದರು. ಅವ್ರು ಎಲ್ಲಿ ಊರಾಗ ಭಿಕ್ಷೆ ಬಿಡೋಕೆ ಅವಕಾಶ ಇಲ್ಲ, ಬಂದಾಗಿತ್ತು. ಊಟಕ್ಕೂ ದಿಕ್ಕಿದ್ದಿಲ್ಲ. ಅವ್ರ ಮನೆಗಳು ಹುಡುಕ್ಯಂದು ಹೋಗಿ ಅವ್ರಿಗೆಲ್ಲ ಕಿಟ್ ಕೊಟ್ಟು, ಅವ್ರ ಶುಗರ್ ಇರೋ ಪೇಷಂಟ್ಗಳಿದ್ದು ಅವ್ರಿಗೆಲ್ಲ ಗುಳಿಗೆ ಕೊಡಿಸಿ. ಈಗ ಹೋದ್ರೆ ಮಲ್ಸೆಟ್ಟೇಳಿ ಅಂತ ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ 10-15 ಜನ ಅವ್ರನ್ನೆಲ್ಲ ಆರೈಕೆ ಮಾಡಿ ಅವ್ರಿಗೆಲ್ಲ ಚಿಕನ್ನು ಮಟನ್ನು ಕೊಡಿಸಿ ಅವ್ರನ್ನೆಲ್ಲ ಆರೈಕೆ ಮಾಡಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಸರ್ವಿಸ್ ಕೊಟ್ಟು, ಮತ್ತು ಕ್ವಾರಂಟೈನಲ್ಲಿ ಇರ್ತಕ್ಕಂಥವ್ರನ್ನ
15 ದಿನ ಗಂಟಲೆ ಒಂದೇ ರೂಮಲ್ಲಿ ಕೂಡಿ ಹಾಕಿರ್ತಿದ್ರು. ಅವ್ರಿಗೇನಾದರೂ ಮೆಂಟಲಿ ಫ್ರೀ ಮಾಡ್ಬೇಕಂತಂದೇಳಿ ನಾನು ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಖಾರ ಮಂಡಕ್ಕಿ ಅದನ್ನು ತಗೊಂಡೋಗಿ ಕೊಟ್ಟು ಅಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಮಾಡ್ತಿದ್ದೆ. ಹೋಗಿ ನಾನು ಸ್ವಲ್ಪ ಸಂಗೀತ ಪ್ರಿಯ, ನಾನು ಸಂಗೀತ ಹಾಡ್ಕೊಂಡು ಅವ್ರ ಜೊತೆ ಸಂಗೀತ ಪ್ರಿಯ ಆರ್ಕೆಸ್ಟ್ರಾ ಮಾಡಿ ಹಾಡ್ತೀರಿ ನೀವು? ಹೌದು, ಸ್ವಲ್ಪ ಹಾಡ್ತಾವ್ ಹಂಗೆ ಅವಾಗ ಅಲ್ಲಿ ಮುಗಿಸೋದ್ರೊಳಗೆ ಒಂದು ಹಾಡನ್ನು ಹಾಡಿಸ್ತೀನಿ ಸರ್ ನಾನು. ನನಗೆ ಹೆಂಗೆ ಬರ್ತದೆ ಆ ಥರದ್ದು. ನಾವು ಅವ್ರಿಗೆ ಸಹ ಅಲ್ಲಿ ಹೋಗಿ ಕ್ವಾರಂಟೈನ್ಗಳು ಎಲ್ಲೆಲ್ಲೋ ಎಲ್ಲ ಕ್ವಾರಂಟೈನ್ ನಮ್ಮ ಅಲ್ಲಿ ಹೋಗಿ ಅವ್ರಿಗೆ ಸಂಗೀತ ಕಾರ್ಯಕ್ರಮ ಕೊಟ್ಟು ಅವ್ರನ್ನೆಲ್ಲ ಮನಸ್ಸು ವಿರಾಳ ಮಾಡಿ ಅವ್ರು ಒಂದೇ ಕಡೆ ಕೇಂದ್ರೀಕೃತವಾಗಿದ್ದರು. ನಮ್ದು ಏನಪ್ಪ ನಮ್ಮ ಲೈಫ್ ಮುಗೀತು, ನಮ್ದು ಇಲ್ಲಿ ಕೂಡಿ ಹಾಕ್ಬಿಟ್ಟಾರ, ನಮ್ದು ಇಷ್ಟೇ ಅನ್ನೋ ಭಾವನೆ ಇತ್ತಲ್ಲ. ಅವ್ರ ಕಾಲಘಟ್ಟ ಹಂಗಿತ್ತು ಸರ್, ಆ ಯಾತನೆ ಹಾಗಿತ್ತು ಆ ಸಂದರ್ಭದಲ್ಲಿ. ಸೀದಾ ಒಳಗಡೆ ಹೋಗಿ ನಾವು ಸಂಗೀತ ಕಾರ್ಯಕ್ರಮ ಮಾಡ್ತಿದ್ವಿ. ಯಾವುದಕ್ಕೂ ಲೆಕ್ಕಿಸ್ತಿರ್ಲಿಲ್ಲ, ನಿಮ್ಮ ಜೀವನೂ ಲೆಕ್ಕಿಸ್ತಿರ್ಲಿಲ್ಲ? ಯಾವುದಿಲ್ಲ. ಇನ್ನೂ ಒಂದು ಕೇಳ್ಪಟ್ಟೆ ಸರ್, ಮಾಯಕೊಂಡದಲ್ಲಿ FIR-ಗಳಾಗದೇ ಕಡಿಮೆ ಅಂತೆ. ಏನೇ ಡಿಸ್ಪ್ಯೂಟ್ಗಳು, ಸಮಸ್ಯೆಗಳು, ಒಡೆದಾಟ ಬಡದಾಟ ಅಥವಾ ಏನೋ ಇಶ್ಯೂಸ್ ಆದರೂ ಎಲ್ಲಾನು ಬಸವಂತಪ್ಪ ಅವರೇ ಸಾಲ್ವ್ ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಮಾತಿದೆ ನಿಮ್ಮ ಕ್ಷೇತ್ರದಲ್ಲಿ. ಅದು ನಿರಂತರವಾಗಿ ಮಾಡ್ಕೊಂತ ಬಂದೆ. ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಯಾವುದೋ ಒಂದು ಇದರಲ್ಲಿ ಆಗಬಾರ್ದು ಘಟನೆಗಳಾದಾಗ ಅದೇನೋ ಬೇಕಂತ ಆಗಿರಲ್ಲ, ಒಂದು ಆಕಸ್ಮಿಕ ಆಗಿರ್ತಾವೆ. ಆ ಸಂದರ್ಭದಲ್ಲಿ ಅವ್ರು ಏನೋ ಒಂದು ಇದಾಗಿ ಭಾಳ ಏಕೋಪಕವಾಗಬಾರ್ದು ಅಂತಂದೇಳಿ ನಾನು ಮತ್ತೆ ಅಲ್ಲಿ ಇಬ್ಬರಲ್ಲಿ ಮನವರಿಕೆ ಮಾಡಿ ಇಬ್ಬರಲ್ಲಿ ವಿನಂತಿ ಮಾಡ್ಕೊಂಡು ಈ ಥರ ಆಗಬಾರ್ದು ಮುಂದೆ ನಾನು ನಿಮ್ಮ ಜೊತೆಗಿರ್ತಾನಪ್ಪ, ನನ್ನ ಮಾತು ಕೇಳ್ರಿ ಅಂತಂದೇಳಿ ಅವರು ನನಗೆ ಗೌರವ ಕೊಡ್ತಿದ್ರು. ಬಸವಂತ ನೇಳೆನ ಮುಂದೆ ಸರಿ ಹಾಕೋದು ಬಿಡು ಅಂತಂದೇಳಿ ಅವ್ರು ರಾಜಿಯಾಗಿ ಹೋಗೋದು. ಮಾತುಕತೆಯ ಮೂಲಕ ಬಗೆಹರಿಸ್ಬಿಡ್ತಿದ್ವಿ. ಆ ರೀತಿ ನಮಗೆ ಗೌರವ ಕೊಡ್ತದೆ ಜನ. ಇವತ್ತಿಗೂ ಅದು ನಡೀತದೆ. ನಾವು ಬಂದ್ರೆ ಮತ್ತು ನಾವು ಸಹ ಅಷ್ಟೇ ಪ್ರಾಮಾಣಿಕ ನ್ಯಾಯಯುತವಾಗಿ ಹೇಳ್ತೇವೆ. ನೀವು ತಪ್ಪು ಮಾಡ್ತದೆ, ತಪ್ಪು ಸರಿ ಇಲ್ಲಪ್ಪ, ಇದನ್ನು ಸರಿ ಮಾಡ್ಕೊಂಡು ಹೋಗೋದು. ಈ ರೀತಿ ಆಗಿರೋದ್ರಿಂದ ನನಗೆ ಗೌರವ ಕೊಡ್ತಾರೆ. ಈಗ 2023ಕ್ಕೆ ಬರೋಣ ಸರ್. ನೀವಂದ್ರಿ 2018ರಲ್ಲಿ ಅಲ್ಪ ಮತಗಳ ಅಂತರದಿಂದ ಸೋತೆ, ಬಟ್ ಮರುದಿನಾನೇ ಕೆಲಸಕ್ಕೆ ನನ್ನ ಸೇವೆಗೆ ನಾನು ಇಳಿದೆ ಅಂತಂದ್ರಿ. 2023 ಬಂದಾಗ ಆಗ ಟಿಕೆಟ್ ಪಡೆಯೋದು ಈಸಿ ಆಯ್ತಾ ಸರ್, ಅಥವಾ ಆಗ ಮತ್ತೆ ಕಷ್ಟ ಆಯ್ತಾ ಟಿಕೆಟ್ ಪಡೆಯೋದು? ಇನ್ನೂ ಈಜಿ ಆಯ್ತು. ಅವಾಗ ಹೆಂಗೆ ಸರ್, ಯಾವ ಥರ ಟಿಕೆಟ್ ಸಿಕ್ತು? ಅವಾಗ ಇನ್ನೂ ನಮಗೆ ಕಾಂಗ್ರೆಸ್ ಪಕ್ಷದ ಒಂದು ಸ್ವಲ್ಪ ಇದು ಫಾರ್ಮುಲಾ ಇರ್ತಲ್ಲ, ನಮ್ಮ ಟಿಕೆಟ್ ಕೊಡೋ ಇದೆ ಹಂಚಿಕೆ ಕೊಡೋಕೆ ಏನೋ ಇರ್ತಲ್ಲ ಸಿಸ್ಟಮ್ಸ್, ಅದು ಭಾಳ ಸ್ಟ್ರಿಕ್ಟಾಗಿ ಮಾಡಿದ್ರು. ನಾವು ಗೆಲ್ಲಾಂತರಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ನಿರ್ಣಯ ಮಾಡಿ ನಮ್ಮ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲ ನಮ್ಮ ಟೀಮು ಇದು ಇಲ್ಲ, ನಾವು ಈ ಸರಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲೇಬೇಕು, ನಾವು ಗೆಲ್ಲಾಂತರನೇ ನಾವು ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ನಮ್ಮ DK ಶಿವಕುಮಾರ್ ಸಾಹೇಬರು ಒಂದು ನಿರ್ಣಯ ಮಾಡಿದರು. ಅವರು ಫುಲ್ ಒಂದಲ್ಲ 3 ಸರಿ ಸರ್ವೆ ಮಾಡಿ 4 ಸರಿ ಸರ್ವೆ ಮಾಡಿ ಯಾರು ಅಲ್ಲಿ ಜನರ ಮನಸ್ಸು ಗೆದ್ದನೋ ಅಂತಾನೆ ಟಿಕೆಟ್ ಕೊಡ್ಬೇಕು ಅಂತಂದೇಳಿ ನನಗೆ ಟಿಕೆಟ್ ಕೊಟ್ಟರು. ನಂದು ಸರ್ವೆಯಲ್ಲಿ ಫಸ್ಟ್ ನಾನೇ ಇಲ್ಲ ಇವ್ರಿಗೆ ಕೊಡ್ಬೋದು ಅಂತಕ್ಕಂಥ ರಿಪೋರ್ಟಲ್ಲಿ ಬಂತು. ಹಂಗಾಗಿ ನನಗೆ ಟಿಕೆಟಿಗೆ ಮಾತ್ರ ಈಜಿ ಆಯ್ತು. ಮತ್ತು ಅದ್ರಾಗ ಆಂಜನೇಯರು ಸಹ ನಮಗೆ ಸಹಕಾರ ಮಾಡಿದ್ರು. ಬಟ್ ಆ ಚುನಾವಣೆಯಲ್ಲಿ ನಿಮ್ಮ ಮಾವ H. ಆಂಜನೇಯ ಅವರು ಸೋಲ್ತಾರೆ, ನೀವು ಗೆಲ್ತೀರಿ. ನಾವು ಗೆಲ್ತೇವೆ. ಖುಷಿ ಆಯ್ತಾ ಸರ್ ಅಥವಾ ದುಃಖ ಆಯ್ತಾ? ಎರಡು ನನಗೆ ಭಾಳ ದುಃಖ ಆಯ್ತು. ಯಾಕಂದ್ರೆ ಅಂಥ ಒಬ್ಬ ಹೋರಾಟಗಾರರು, ಅಂಥ ಸಹಾಯ ಮಾಡೋರು, ನಾವು ಸೋತ್ರಲ್ಲ ಅಂತ ನಮಗೆ ಒಂದು ಕಡೆ ನೋವು ಆತ. ಅವಾಗ ಭಾಳ ನೋವು ಪಟ್ಕೊಂಡ್ವಿ ನಾವು. ಯಾಕಂದ್ರೆ ಅವ್ರ ಹೃದಯ ಭಾರಿ ಒಳ್ಳೇದು, ಆದರೆ ಇದು ಸ್ವಲ್ಪ ಅನ್ಯಾಯ ಖಂಡಿಸ್ತಕ್ಕಂಥದ್ರಲ್ಲಿ ಒಂದು ಸ್ವಲ್ಪ ಇದಿರ್ತಾರೆ. ಆದರೆ ಹೃದಯ ಶ್ರೀಮಂತಿಕೆ ಐತೆ ಅನ್ನೋದು ಸ್ವಲ್ಪ ಹತ್ರ ಇರೋದಕ್ಕೆ ಗೊತ್ತಾಗುತ್ತೆ. ಅದು ಚುನಾವಣೆ ಗೆಲ್ಲಕ್ಕೆ ನಾನು ಆಗಲೇ ಆ 3 ಕಾಂಬಿನೇಷನ್ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದೆ. ಅದರಲ್ಲೂ MLA ಎಲೆಕ್ಷನ್ ಅಂತಂದರೆ ಸರ್, ಜನ ಏನು ಮಾತನಾಡ್ಕೊಳ್ತಾರೆ ಅಂತಂದರೆ ಒಂದು 50-60 ಕೋಟಿ ಇಲ್ಲದೆ ಚುನಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ನಿಲ್ಲಕ್ಕೆ ಸಾಧ್ಯ ಇಲ್ಲ, ಈ ಥರ ಚರ್ಚೆ ಜನರ ಮಧ್ಯೆ. ಅಂಥದ್ರಲ್ಲಿ ಬಸವಂತಪ್ಪ ಅವರು ಏನೂ ಇಲ್ಲದೆ ಜೀವನ ಮಾಡ್ತಾ ಇರೋರು, ಇವತ್ತಿಗೂ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ. ಹೆಂಗೆ ಸರ್, ಹೆಂಗೆ ಕ್ರ್ಯಾಕ್ ಮಾಡಿದ್ರಿ ಎಲೆಕ್ಷನ್ನ ನೀವು? ನಮಗೆ ಜನರ ಸರ್ವಿಸ್ ಕೊಟ್ಟರೆ ನಾವು ಗೆಲ್ಲಿಸ್ತಾರ ಅಂತಕ್ಕಂಥದ್ದು ನಮಗೆ ಬಂದ ಮೇಲೆ ದುಡ್ಡಿನ ನಾವು ಹೋಗ್ಲಿಲ್ಲ, ನಾವು ದುಡ್ಡಿನಿಂದ ಹೋಗಲಿಲ್ಲ, ನಾವು ಸರ್ವಿಸ್ ಕಡೆಗೆ ಹೋದ್ವಿ. ಜನರು ನಾಡಿ ಮಿಡಿತ ನಾವು ನೋಡ್ಕೊಂಡ್ವಿ. ಜನರು ನಾವು ಕಷ್ಟಕ್ಕೆ ಸ್ಪಂದಿಸಿದರೆ ನಮಗೆ ಗೆಲ್ಸಾರ ಅಂತಕ್ಕಂಥದ್ದನ್ನು ನಮಗೆ ಅದು ಮನವರಿಕೆ ಆಗಿತ್ತು. ನಾವು ಆ ದೃಷ್ಟಿ ಇಟ್ಕೊಂಡು ನಾವು ಅವರು ಯಾವ ಚುನಾವಣೆಯಲ್ಲೂ ಮತದಾರರ ದುಡ್ಡು ಕೇಳಲ್ಲ, ಅದು ಸುಮ್ಮನೆ, ಅದು ಸುಳ್ಳು. ಮತದಾರರು ಯಾರೇ ಆಗಲಿ ದುಡ್ಡು ಯಾರು ಕೇಳಲ್ಲ. ನಾವು ಸ್ವಯಂವಾಗಿ ನಾವು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಅವು. ನಾವು ಏನು ಕ್ಯಾಂಡಿಡೇಟ್ಗಳಾಗಂತಾರೆ ನಾವು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಅದು. ನಾವುಗಳು ಸರಿ ಇದ್ಬಿಟ್ರೆ ಮತದಾರ ಅವ್ರು ಏನು ನಿರ್ಣಯ ಮಾಡ್ಕೊಂಡು ಮಾಡೇ ಮಾಡ್ತಾರೆ. ಚುನಾವಣೆ ಟೈಮಲ್ಲಿ ನಿಮ್ಮ ಕ್ಷೇತ್ರದ ಜನರೇ ಕೆಲವರು ಧನ ಸಹಾಯ ಮಾಡೋದಕ್ಕೆ ಮುಂದಾದ್ರು ನಿಮಗೆ ಅನ್ನೋದನ್ನ ಕೇಳ್ಪಟ್ಟೆ. ತುಂಬಾ ಹಿಂದೆ ಆಗ್ತಾ ಇತ್ತು ಸರ್ ಇದು. ದೇವೇಗೌಡರ ಕಾಲದಲ್ಲಿ, ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ, ಅಂದ್ರೆ ಆರಂಭದ ದಿನಗಳಲ್ಲಿ ಅವರಿಗೆ ಜನರೇ ದುಡ್ಡು ಕೊಟ್ಟು ಎಲೆಕ್ಷನ್ನ ಗೆಲ್ಲೋದಕ್ಕೆ ಸಹಾಯ ಮಾಡ್ತಾ ಇದ್ರು 60-70ರ ದಶಕದಲ್ಲಿ.
ಅದ್ ಈಗ 2023ರಲ್ಲೂ ಆಗ್ತಾ ಇದೆ ಅಂತಂದ್ರೆ ಬಹಳ ವಿಶೇಷವಾಗಿ ಕಾಣಿಸುತ್ತೆ. ನನಗೆ ಸಹ ಅನೇಕರು ನನಗೆ ಸಹಾಯ ಮಾಡಿದ್ರು. ಮತ್ತೆ ಬಸವಂತಣ್ಣ ದುಡ್ಡಿಗೆ ಇದು ಮಾಡ್ಬೇಡ್ರಪ್ಪ, ಇರೋದ್ರಲ್ಲಿ ಎಲೆಕ್ಷನ್ ಮಾಡೋಣ ಅಂತಕ್ಕಂಥ ಕಾರ್ಯಕರ್ತರು ಮುಖಂಡರು ಸಹ ನನಗೆ ಭಾಳ ಸಹಕಾರ ಕೊಟ್ಟರು. ನಾವು ಅದು ದುಡ್ಡು ಮುಖ್ಯ ಅಲ್ಲ, ಆತ ನಮಗೆ ಸಹಕಾರ ನಮಗೆಲ್ಲದಕ್ಕೂ ಸ್ಪಂದಿಸ್ತಾನ, ಆತನ ಗೆಲ್ಸೇಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಅವರಲ್ಲಿ ಎಲ್ಲರಲ್ಲೂ ಬಂತು. ಆಗ ನನಗೆ ಒಂದು ಸ್ವಲ್ಪ ಹುಮ್ಮಸ್ಸು ಜಾಸ್ತಿ ಆಯ್ತು. ಇಲ್ಲ, ನಮ್ಮ ಕಾರ್ಯಕರ್ತರ ಮುಖಂಡರು ಸೇರಿ ನಾನು ಗೆಲ್ಲಿಸ್ತಾರೆ ಅಂತಕ್ಕಂಥ ಭಾವನೆ ಬಂತು. ಈ ಥರದ್ದಕ್ಕೂ ಒಂದು ಉದಾಹರಣೆ ನಾವು ಆಗಿದ್ದೇನೆ. ಯಾಕೆ ಆಗಬಾರ್ದು ಅನ್ನೋದಕ್ಕೆ, ಆಗಲ್ಲ ಅಂತಾರಲ್ಲ, ಅದಕ್ಕೆ ಉದಾಹರಣೆ ನಾನು ಆಗತ್ತೆ ಅಂತ. ನಿಮ್ಮ ಇಡೀ ಬದುಕಿನ ಜರ್ನಿ ಸರ್, ಎಷ್ಟು ಕಷ್ಟಪಟ್ಟು ಇಂಥ ಹಂತಗಳ ಮೇಲೆ ಬಂದಿದ್ದೀರಿ, ಇಷ್ಟು ಸೇವೆಗಳನ್ನೆಲ್ಲ ಮಾಡಿದ್ದೀರಿ, ಇದೆಲ್ಲವೂ ನಿಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆಲ್ಲ ಗೊತ್ತಾ ಸರ್? ಅವರಿಗೆಲ್ಲ ನಮ್ಮ ಮಾಹಿತಿ ಐತೆಲ್ಲ. ನಮ್ಮ ನಾಯಕರುಗಳು ಒಬ್ಬ ಕಷ್ಟದಿಂದ ಬಂದಿರತಕ್ಕಂಥ ಯುವಕ ಅಂತಂದೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಹರಿಪ್ರಸಾದ್ ಸಾರಿಗೆ ಎಲ್ಲರಿಗೂ ಸಹ ನನ್ನ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ. ಹಂಗಾಗಿ ಅವರೆಲ್ಲ ಅವರ ಆಶೀರ್ವಾದ ನನ್ನ ಮೇಲೆ ಇದೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ನಡೀತಾ ಇದ್ದೇನೆ. ಈ ರೀತಿ ಆಗಿರ್ತಕ್ಕಂಥದ್ದು ನಮ್ಮ ಜರ್ನಿ ಮಾಡ್ಕೊಂಬಂದಿದೆ. ನಮ್ಮ ಬಹಳ ರೋಚಕವಾದಂಥ ಜರ್ನಿ, ಕಲ್ಲು ಮುಳ್ಳಿನ ಹಾದಿಯಲ್ಲಿ ಸಾಗಿ ಇವತ್ತು ಈ ಸ್ಥಾನಕ್ಕೆ ಬಂದು ಕೂತಿದ್ದೀರಿ. ಏನು ಮತ್ತು ಈ ಹೋರಾಟ ಅನ್ನೋದು ಬಂತಂದ್ರೆ ಏನು ನಮ್ಗೆ ಸಾಧನೆ ಮಾಡೋಕ್ಕೆ ಈ ಒಂದು ನಾನೇ ಉದಾಹರಣೆ ಆಗಿದೆಲ್ಲ. ಈ ರೀತಿ ಇನ್ನೂ ಸಹ ನಮ್ಮ ಇನ್ನು ಮುಂದಿನ ಪೀಳಿಗೆಗೆ ನಾವೊಂದು ಉದಾಹರಣೆ ಆಗಬೇಕು. ನಾವು ಈ ಥರ ನಮ್ಮ ಕಾರ್ಯಕರ್ತ ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಸ್ವಲ್ಪ ನೀವು ದಯಮಾಡಿ ಧೃತಿಗೆಡಬಾರ್ದು. ನೀವು ಪ್ರಾಮಾಣಿಕ ಕೆಲಸ ಮಾಡಿದ್ರೆ ನಿಮ್ಗೆ ಒಂದಲ್ಲ ಒಂದಿನ ಅವಕಾಶಗಳು ಸಿಗ್ತಾವೆ. ಅದಕ್ಕೆ ನೀವು ಅದ್ರ ಕಡೆಗೆ ಹೆಚ್ಚಿನ ಸಹಾಯ ಮಾಡೋದ್ರ ಕಡೆಗೆ, ನೊಂದ ಜನರಿಗೆ ಕೈ ಹಿಡಿತಕ್ಕಂಥದ್ದು, ಯಾರು ಕೆಳಗೆ ಬಿದ್ದಿರ್ತಕ್ಕಂಥ ಮೇಲೆ ಎತ್ತಕ್ಕಂಥ ಕೆಲಸ ಮಾಡಿರಿ. ನಿಮಗೆಲ್ಲ ಒಂದಿಲ್ಲ ಒಂದು ದೇವರು ಮತ್ತು ನೀವು ತಂದೆ ತಾಯಿ ಪುಣ್ಯದಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಪಕ್ಷನೂ ಸಹ ನಿಮ್ಮನ್ನು ಕೈ ಹಿಡಿತಾವೆ ಅಂತಕ್ಕಂಥ ಮನವಿ ಮಾಡ್ತಾನೆ ನಮ್ಮ ಯುವಕರಿಗೆ. ಬಸವಂತಪ್ಪ ಅವರು ಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿ 12 ಗಂಟೆಗೆ ಮನೆಗೆ ಹೋಗೋದಂತೆ ಅನ್ನೋದನ್ನು ನಿಮ್ಮ ಕ್ಷೇತ್ರದ ಜನ ಮಾತನಾಡ್ತಾರೆ. ಹೆಂಗೆ ಸರ್, ಇಡೀ ದಿನ ಕ್ಷೇತ್ರದಲ್ಲೇ ಒಂದೊಂದ್ಸಲ ನಿಮ್ಮ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿರಂತೆ, ಮತ್ತೊಂದ್ಸಲ ಕಾರ್ನಲ್ಲಿ ಓಡಾಡ್ತಾ ಇರ್ತಿರಂತೆ, ಹೆಂಗೆ ಸರ್, ಯಾವ ಥರ ಇರುತ್ತೆ ನಿಮ್ಮ ದಿನಚರಿ ನಿಮ್ಮ ಕ್ಷೇತ್ರದಲ್ಲಿದ್ದಾಗ? ನಂದು ಬೆಳಗ್ಗೆ ಮನೆ ತಿಂಡಿ ತಿಂದುಬಿಟ್ರೆ ನನ್ನ ಹೆಣ್ಮಕ್ಳು ಸಹ ನನಗೆ ಭಾಳ ಸಹಕಾರ ಕೊಟ್ಟರು. ನನ್ನ ಹೆಂಡ್ತಿನೂ ಸಹ ನಾನು ಇವತ್ತು ಇಷ್ಟೊಂದು ನನ್ನ ಜರ್ನಿಗೆಲ್ಲ ಅವರು ಒಂದು ಬೆಂಬಲ ಭಾಳ ಇದಾಯ್ತು. ಯಾಕಂದ್ರೆ ನಾನು ಬೆಳಗ್ಗೆ ನಾನು ಸ್ನಾನ ಮಾಡಿ ತಿಂಡಿ ತಿಂದು ಮನೆ ಮಾತಾಡಿಸಿ ಬಿಟ್ಟ ಮೇಲೆ ಸೀದಾ ರಾತ್ರಿ 12 ಗಂಟೆಗೆ ನಾನು ಮನೆಗೆ 12 1 ಹೋದಾಗ ನನ್ನನ್ನು ಪ್ರೀತಿಯಿಂದ ಕರ್ಕೊಂಡು ಮತ್ತೆ ನನ್ನ ಆರೈಕೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಯಾಕಂದ್ರೆ ಅಲ್ಲಿ ನಮಗೆ ಮನೆಯಲ್ಲಿ ಕುಟುಂಬದಲ್ಲಿ ನಮಗೆ ಸಹಕಾರ ಇಲ್ಲದ್ರೆ ಕಷ್ಟ ಆಗುತ್ತೆ. ಯಾರ್ಯಾರು ಇದ್ದಾರೆ ಸರ್ ಕುಟುಂಬದಲ್ಲಿ ಮನೆಯಲ್ಲಿ? ನಮ್ಮ ಮನೆಯವರು ಅದಾರ, ನನ್ನ ಮಗ ಅದನ, ಮಗಳು, ಇಷ್ಟು ಜನ ನಾವು ಒಂದು ಕಡೆ ಕುಟುಂಬದಲ್ಲಿ ಇದ್ವಿ. ಮಕ್ಕಳು ಓದ್ತಾ ಇದ್ದಾರೆ ಸರ್? ಈಗ ಮಗಳು ಓದ್ತದ, ಡಾಕ್ಟ್ರ್ ಓದ್ತದ. ಓಕೆ. ಮುನ್ನೆ ಈಗ ಒಂದು ಏನೋ ಕಷ್ಟಪಟ್ಟು ಓದೈತಿ, ನವೋದಯ ಶಾಲೆಯಲ್ಲಿ ಓದಿ ಎಲ್ಲ ಗೌರ್ಮೆಂಟ್ ಫೀಸ್ನಿಂದನೇ ಈಗ ನಮ್ಮ ಮಗಳು ಒಂದು ಲೆಕ್ಕಕ್ಕೆ ಬಂದಾಳ. ವೆರಿ ನೈಸ್. ಬಟ್ ಸಾಮಾನ್ಯವಾಗಿ ಸರ್, ಒಂದ್ಸಲ ರಾಜಕೀಯಕ್ಕೆ ಎಂಟ್ರಿ ಆದಮೇಲೆ, ಅದು ಸರ್ಕಾರಿ ಕೆಲಸನೇ ಆಗಲಿ ಅಥವಾ ರಾಜಕೀಯಕ್ಕೆ ಎಂಟ್ರಿ ಆಗಲಿ, ಮನೆಯವ್ರಿಗೊಂದು ಆಸೆ ಇರುತ್ತೆ, ಏನೋ ಆರ್ಥಿಕವಾಗಿ ನಾವು ಬಹಳ ಚೆನ್ನಾಗಾಗಬೇಕು ಅನ್ನುವಂಥ ಬಯಕೆ ಇರುತ್ತೆ. ಅಂಥದ್ರಲ್ಲಿ ಬಸವಂತಪ್ಪ ಅವರು ಶಾಸಕರಾದ್ಮೇಲೆ ಇವತ್ತು ಸಚಿವರಾಗಿದ್ದಾರೆ, ದಾವಣಗೆರೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಾಗಿದ್ದಾರೆ ಅಂತಂದರೆ ಹೆಂಗೆ ಇದು ಅಂತ ಮನೆಯಲ್ಲಿ ಯಾವತ್ತೂ ಹೇಳಿಲ್ವಾ, ಒಂದು ಸ್ವಂತ ಮನೆ ಮಾಡಿಬಿಡೋಣ ಅಂತ, ಒಂದು ಸ್ವಂತ ಗೂಡು ಕಟ್ಕೊಳ್ಳೋಣ ಅನ್ನುವಂಥ ಬಯಕೆನ ವ್ಯಕ್ತಪಡಿಸ್ಲಿಲ್ವಾ ಸರ್? ಅದು ಭಾಳ ದಿನ ನಡೆದು ಬಿಟ್ಟೈತೆ ಮನೆಯಲ್ಲಿ. ಹೌದಾ? ನನ್ನ ಹೆಂಡತಿ ಅದ ನಡುವೆ, ಯಾಕಂದ್ರೆ ಅಕ್ಕಪಕ್ಕದಾರಾದರೂ ಆಗಲಿ, ಸಂಬಂಧಿಕರಾಗಲಿ, ಮನೆಯಾಗ ನಿಮ್ಮ ಯಜಮಾನ ಮನೆ ಕಟ್ಟಲ್ಲ ಅಂತಕ್ಕಂಥದ್ದನ್ನು ಅವ್ರಿಗೇನಾದರೂ ಬಂದು ಹೇಳ್ತಕ್ಕಂಥ ಒಂದು ಸಹಜವಾದ ಪ್ರಕ್ರಿಯೆ ಅದು. ಆಗ ಅವ್ರು ಹೇಳ್ತಿದ್ರು, ನಾನು ಅವ್ರಿಗೆ ಮತ್ತೆ ಸಮಾಧಾನ ಮಾಡ್ತಿದ್ದೆ. ನಾನು ಬಾಡಿಗೆ ಮನೆಗೆ ಈಗ ಬಾಡಿಗೆ ಮನೆಯಾಗ ಅದೀನಿ. ಈಗ ಹಿಂದೆಲ್ಲ ಏನು ಮಾಡ್ತಿದ್ದೆ ಅಂದರೆ ನನಗೆ ಬಾಡಿಗೆ ಕಟ್ಟಕ್ಕೆ ಹಾಕೋದಲ್ಲ. ಈಗ ಒಂದು 3 ತಿಂಗಳು ಅಂದರೆ ಗಡ ಬಂದ್ಬಿಡ್ತಿತ್ತು. ಅವಾಗ ನಾನೇನು ಮಾಡಿದೆ, ಗಡ ಒಂದು ಸ್ವಲ್ಪ ದುಡ್ಡು ಜೋಡಿಸ್ಕೊಂಡು 3-4 ಲಕ್ಷ 5 ಲಕ್ಷ ಒಂದು ಲೀಸ್ ಮನೆ ಹಾಕೊಂಡ್ಬಿಡ್ತಾ ಇದ್ರಿ? ಲೀಸ್ ಹಾಕ್ಸ್ಕೊಂಡ್ಬಿಟ್ರೆ ನಾನೇ ಓನರ್ ಇದ್ದಂಗೆ ಇರ್ತಿದ್ದೆ. ಕರೆಕ್ಟ್. ಈಗ ಯಾರು ಓನರು ಬರೋಲ್ಲ, ನನ್ನ ಬಾಡಿಗೆನೂ ಬರ್ತದಲ್ಲ, ಆರಾಮಾಗಿ ಅಡ್ಡಾಡ್ತಿದ್ದೆ ನಾನು. ಆದರೂ ನನ್ನ ಹೆಂಡ್ತಿ ಮತ್ತೆ ನನಗೆ ಒಂದು ಸ್ವಂತ ಮನೆ ಇಲ್ಲ ಅಂತಂದೇಳಿ ನನ್ನನ್ನು ಒತ್ತಾಯ ಮಾಡ್ತಕ್ಕಂಥದ್ದಕ್ಕೆ ಮತ್ತೆ ಅವ್ರಿಗೆ ಸಮಾಧಾನ ಮಾಡಿ, ಇಲ್ಲ ಒಂದು ಗುರಿ ಮುಟ್ಟಿದ ಮೇಲೆ ಒಂದು ಮನೆ ಕಟ್ಟೋಣ ಅಂತ, ನಾನು ಮನೆ ಕಟ್ತೇನೆ ಅಂತಕ್ಕಂಥ ಒಂದು ಭರವಸೆ ಮೂಡಿಸ್ತಿದ್ದೆ. ಆಗ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ನನಗೆ ಸಹಕಾರ ಕೊಟ್ಟು, ಆಯ್ತು ನೋಡ ನೀನು ಅದು ಯಾವಾಗ ಮಾಡಪ್ಪ ಅಂತಂದು ಹೇಳ್ತಕ್ಕಂಥ ಒಂದು ನನಗೆ ಸಹಕಾರ ಕೊಟ್ಟರು. ಈ ರೀತಿಯಾಗಿ ನಾನು ಈಗ ಸಹ ಇವಾಗ ನಾನು ಬಾಡಿಗೆ ಕಟ್ತಾ ಇರೋದು. ಈಗ ಬಾಡಿಗೆ ಕಟ್ತಾ 18,000 ರೂಪಾಯಿ ಕೊಟ್ಟು ಮನೆ ಬಾಡಿಗೆ ಅದ.
ಈಗ ನಾ ಅದ್ರ ಜೊತೆಗೆ ನನ್ನ ಮಗ ಒಂದು ಸ್ವಲ್ಪ ದುಡಿತದ. ಈಗ ಅವ್ನಿಗೊಂದು ಏಜೆನ್ಸಿ ಐತಿ, ಹಾಂ ಟೈರ್ ಅಂಗಡಿ ಏಜೆನ್ಸಿ ಇಟ್ಕೊಟ್ಟಾನಿ, ಹ್ಞೂ ಮತ್ತು ಆಯಿಲ್ ಏಜೆನ್ಸಿ ಕೊಡಿಸಾನಿ. ಹ್ಮ್ ಅವನು ಸ್ವಲ್ಪ ಈಗ ಒಳ್ಳೆ ಆರ್ಥಿಕವಾಗಿ ಹ್ಮ್ ಚೆನ್ನಾಗಿ ಆರ್ಥಿಕವಾಗಿ ಬರ್ತಾದನ. ಅವನು ನಾನು ಸೇರ್ಕೊಂಡು ಈಗ ಒಂದು ಮನೆ ಕಟ್ಟಿ ಅಪ್ಪ ಮಗ ಸೇರಿ ಒಂದು ಮನೆ ಕಟ್ಕೊಂಡು ಈಗ ಒಂದು ನೆಮ್ಮದಿಯಾಗ ಒಂದು ನನ್ನ ಹೆಂಡತಿಗೆ ತೃಪ್ತಿ ಪಡಿಸ್ಬೇಕು, ಒಂದು ನೆಳ್ಳ ಕೊಟ್ಟನ ಅಂತಂದು ಹೇಳ್ಬೇಕಾಗಿ. ಓಕೆ, ಈಗ ಸರ್ಕಾರಿ ಬಂಗ್ಲೆನೇ ಸಿಗ್ತಾ ಇದೆಯಲ್ಲ ಸರ್ ಬೆಂಗಳೂರಲ್ಲಿ, ಸಚಿವರಾಗಿದ್ದೀರಿ, ಅದು ದೊಡ್ಡ ಬಂಗ್ಲೆ, ಎಷ್ಟು ಖುಷಿ ಇದೆ ಸರ್ ಅದು. ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯದಿಂದ ನನಗೆ ಒಂದು ತಕ್ತು. ಮತ್ತು ಮೊದ್ಲು ನನ್ನ LHL ಇರ್ತಾ ಇದ್ರು, ನನ್ನ ಇಲಾಖೆ ಕ್ಷೇತ್ರದ ಮತದಾರರ ದೇವರಿಂದ ಅದು ಸಿಕ್ಕತಿ. ಹ್ಮ್ ನನ್ನ ಮತದಾರ ದೇವರು ಏನು ಕೊಟ್ಟಂಥ ಮತದಾನ ಭಿಕ್ಷೆ ಐತಲ್ಲ, ಅಲ್ಲಿಂದ ನನಗೆ ಒಂದು ಸರ್ಕಾರಿ ಬಂಗ್ಲೆ ಸಿಕ್ಕತ್ತಂತ ನಾನು ಖುಷಿ ಪಡ್ಬೇಕು. ಮೊದಲೆಲ್ಲ ಸೀದಾ ದಾವಣಗೆರೆಯಿಂದ ಬಸ್ಸಲ್ಲೇ ಬಂದ್ಬಿಡ್ತಾ ಇದ್ರಂತೆ, ಶಾಸಕರಾದ್ಮೇಲೂ ಕೂಡ ಬಸ್ಸಲ್ಲಿ ಬರ್ತಿದ್ರಿ ಅಂತ ಕೇಳ್ಪಟ್ಟೆ ಸರ್. ಹೌದು, ನಾವು ಈಗ ಮಿನಿಸ್ಟರ್ ಆಗಿ ಕಾರಲ್ಲೇ ಬರ್ತಾ ಇದ್ದೀರಿ, ಎಷ್ಟು ಖುಷಿ ಇದೆ ಈ ಬದಲಾವಣೆ ಅಂತ ಹೇಳಿ. ಬದಲಾವಣೆ ಅಂದ್ರೆ ಅದು ನಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕತ್ತೆ. ಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಯಾಕಂದ್ರೆ ನಾವು ಬಸ್ಸಲ್ಲೇ ಇಷ್ಟು ದಿನ ಅಡ್ಡಾಡಿರೋರು, ನಮಗೆ ಲೋಕಲ್ ಅಡ್ಡಾಡಕ್ಕೆ ಒಂದು ಗಾಡಿ ಇತ್ತು, ಹ್ಮ್ ಅಷ್ಟು ಬಿಟ್ರೆ ನನಗೆ ಏನೇ ಬಂದರು ಸರ್ ರಾತ್ರಿ 11ವರೆಗೆ ಓಲೋ ಬಸ್ ಹತ್ತಿದ್ದೆ, ಬೆಳಗ್ಗೆ ಇಲ್ಲಿ ಇಳಿದು ಆಟದ ಹೋಗಿ ನಾನು ರೂಮ್ ಹಾಕಂತೀನಿ. ನಮ್ಮ ಆಫೀಸಲ್ಲಿ ಇರೋರೆ, ನಿಮ್ಮ ಕ್ಷೇತ್ರದವರೇ ಹೇಳ್ತಾ ಇದ್ರು, ಬಸವಂತಪ್ಪ ಸರ್ಗೆ PA ಇಲ್ಲ, ಎಲ್ಲಾನು ಅವರೇ ಖುದ್ದಾಗಿ ಹ್ಯಾಂಡಲ್ ಮಾಡೋರು, ಶಾಸಕರಾದ್ಮೇಲೂ ಕೂಡ ಬದಲಾವಣೆಗಳಿಲ್ಲ ಅಂತಂದ್ರೆ. ನಾರ್ಮಲಿ ಒಂದು ಶಾಸಕ ಅಥವಾ ಸಚಿವ ಅಂತಂದ್ರೆ ಸರ್, ಅವ್ರ ಹಿಂದೆ ಒಂದು 10-15 ಜನರ ಒಂದು ದೊಡ್ಡ ಗುಂಪೆ ಇರುತ್ತೆ. ಅದು ಅವ್ರ ಆಪ್ತ ಸಹಾಯಕರಿರ್ಬಹುದು ಅಥವಾ ಅವ್ರ ಬೆಂಬಲಿಗರಿರ್ಬಹುದು, ಅವ್ರನ್ನ ಇಟ್ಕೊಂಡು ಓಡಾಡ್ತಾರೆ. ಬಟ್ ಬಸವಂತಪ್ಪ ಅವ್ರು ಯಾವತ್ತೂ ಹಂಗೆ ಕಾಣಿಸ್ಕೊಂಡವರಲ್ಲ. ಇಲ್ಲ, ನನಗೆ ಯಾವ ಗನ್ಮ್ಯಾನ್ ಇಲ್ಲ, PA ಇಲ್ಲ, ನಾನೇ ಡೈರೆಕ್ಟ್ ಆಗಿ. ಸರ್ ಯಾಕೆ ಅನ್ನಿಸ್ಲಿಲ್ಲ ನಿಮ್ಗೆ? ಏನೋ ಥರ ನಮಗೆ ಏನು ನಾನೇ ಮಾಡಕ್ಕೆ ನನಗೆ ಶಕ್ತಿ ಐತಿ. ಒಂದು ಸರಿ ಯಾಕಾದ್ರೂ ಇನ್ನೊಬ್ಬರಿಂದ ನಿರೀಕ್ಷೆ ಮಾಡಕ್ಕಾರ ಏನೋ ಒಂದು ಇದಾಗ್ಬೋದು. ನನ್ನ ಕೈಲಿ ನನಗೇನು ಸ್ವಲ್ಪ ಕರ್ಕೊಂಡು ಹೋಗಿ ನಾನು ಅವ್ರು ಸಹಾಯ ಮಾಡೋದು, ಯಾವುದೋ ಆಫೀಸ್ ಕರ್ಕೊಂಡು ಹೋಗೋದು ಮಾಡೋದು. ಇಲ್ಲಿ ಬೆಂಗಳೂರಿಗೆ ಬಂದೆ ಅಂದ್ರೆ ನನ್ನ ಇಲ್ಲಿ LH ಕಾರ್ ಕರ್ಕೊಂಡು ನಮ್ಮ ಕ್ಷೇತ್ರ ಜನ ಕರ್ಕೊಂಡು ಹೋಗಿ ಕೆಲಸ ಮಾಡಿ ಕಳಿಸ್ತಾನೆ. ನೀವೇ ಕರ್ಕೊಂಡು ಹೋಗ್ತೀರಿ? ಅಲ್ಲಿ ದಾವಣಗೆರೆಗಿದ್ದ ನಾನು ಅಲ್ಲೆಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಕರೆಸಿ ಅಲ್ಲಿ ನಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಕೊಡ್ತಾನೆ. ಅದಕ್ಕಿಂತ ಜನ ಸಹಾಯಕರು ಹಾಕ್ಬೇಕು ಅಂತ ಅನಿವಾರ್ಯತೆ ಇದ್ದಾಗ ನೋಡೋಣ ಅಂತಂದೇಳಿ ಅದನ್ನ ನಿರ್ವಹಣೆ ಮಾಡ್ಕೊಂಡು ಬಂದೆ. ನನ್ನ ಹತ್ರ ಭಾಳ ಜನ ಸಹಾಯಕನ ಬಂದು ನಾನು PA ಆಗಿರ್ತಾನೆ ಅಂತ, ತಡೆಯಪ್ಪ ನೋಡೋಣ ಗನ್ಮ್ಯಾನ್ ಆಗಿರ್ತಾನೆ. ನಾನು ನಿನಗೆ ಗನ್ಮ್ಯಾನ್ ಹಾಕಂತಾಳಪ್ಪ ಅಂತ, ಗನ್ಮ್ಯಾನಿಗೆ ನಿನಗೆ ಗನ್ಮ್ಯಾನ್ ಹಾಕ ನನಗೇನು ಕೊಡ್ತೀಳ ಅಂತಂದು, ಬ್ಯಾಡ ಸದ್ಯ ನನಗೆ ಗನ್ಮ್ಯಾನ್ ಅಂತಂದು. ಸರ್ ಈಗ ಸಚಿವರು ಸರ್ ತಾವು ಆ ಭದ್ರತೆ ಇರ್ಬೇಕಾಗ, ಆ ಭದ್ರತೆ ಈಗ ಸರ್ಕಾರದ ಪಾಲಿಸಿ ಇರೋದ್ರಿಂದ ಇರ್ತಾರ. ನಾನು ಅವ್ರ ಜೊತೆಗೆ ಇದ್ಕೊಂಡು ಮತ್ತೆ ಈಗ ಮಾಡ್ಕೊಂಡು ಸಹಾಯಕರು ಬೇಕು. ಆದ್ರೆ ನಾನು ಮಾತ್ರ ನಿಂದ ಯಾವ ರೀತಿ ಸಾಮಾನ್ಯ ಬಸವಂತಣ್ಣ ಅದೇ ರೀತಿ ಸಾಮಾನ್ಯ ಬಸವಂತಣ್ಣ ಆಗಿ ನಮ್ಮ ಕ್ಷೇತ್ರದ ಜನರಿಗೆ ಸಿಗ್ತಾನೆ. ಮಿನಿಸ್ಟರ್ ಆಗಿ ನನ್ನ ಮತದಾರರು ನಾನು ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಮಗನಾಗಿ ನಮ್ಮ ಬಸವಂತಣ್ಣ ಅಂತಾನೆ ನೀವು ನೋಡಿ ನನ್ನ ಫೋನ್ ನಾನೇ ಎತ್ಕೊಳ್ತೇನೆ. ನನ್ನ ಫೋನಿಂದ ಅವ್ರನ್ನ ಕರೆ ಸ್ವೀಕಾರ ಮಾಡಿ ಅವರು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಈಗ ಮುಂದೆನೂ ಸೇವೆಯ ಮೂಲಕ ಬಂದವರಿಗೆ ಸರ್ ಜನರ ಕಷ್ಟ ಏನು ಅನ್ನೋದು ಗೊತ್ತಿರುತ್ತೆ. ಜನರಿಗಷ್ಟು ಸಹಾಯ ಮಾಡಿದ ಮೇಲೆ ಯಾವುದೋ ಒಂದು ಜವಾಬ್ದಾರಿ ಸಿಕ್ಕಾಗ ಅದು ಏನೋ ಒಂದು ಮಿನಿಸ್ಟರ್ ಪೋಸ್ಟ್ ಅನ್ನೋದು ಹೆಮ್ಮೆ ಗರಿಮೆ ಅನ್ನೋದಲ್ಲ, ಅದು ದೊಡ್ಡ ಜವಾಬ್ದಾರಿ ಅನ್ನೋದನ್ನ ಸೇವೆ ಮಾಡ್ಕೊಂಡು ಬಂದವರು ಫೀಲ್ ಮಾಡ್ತಾರೆ. ನೀವು ಆ ಜಾಗದಲ್ಲಿದ್ದೀರಿ, ಅಂಥದ್ದೊಂದು ಗುರುತರವಾದಂತಹ ಜವಾಬ್ದಾರಿ. ಕನಸುಗಳು ಏನಿದೆ ಸರ್? ಸಚಿವ ಸ್ಥಾನ ಸಿಕ್ಕ ಮೇಲೆ ಇಂಥದ್ದು ಮಾಡಬೇಕು, ಈ ರೀತಿ ಕೆಲಸ ಮಾಡಬೇಕು, ಆ ಥರದ್ದೇನಾದರೂ ಥಾಟ್ ಇದೆಯಾ ಬಸವಂತಪ್ಪ ಅವರಿಗೆ? ನನಗೆ ಕೊಡ್ತಕ್ಕಂಥ ಖಾತೆ ಮೇಲೆ ನಾನು ನಿರ್ಣಯ ಮಾಡ್ಕೊಂಡು ನನ್ನ ಕ್ಷೇತ್ರ ಮೊದಲನೇ ಗುರಿ ಇಟ್ಕೊಂಡು ಮತ್ತು ರಾಜ್ಯದ ವಿವಿಧ ಕಡೆಗೆ ನಾನು ಪ್ರವಾಸ ಮಾಡಿ ಅಲ್ಲಿ ಯಾರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಇರ್ಬೋದು, ಅತ್ಯಂತ ದೀನದಲಿತರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಯಾರು ರೈತಾಪಿ ವರ್ಗದವರಿಗೆ ಏನು ನ್ಯಾಯ ಸಿಗಬೇಕು ನನ್ನ ಒಂದು ಅಧಿಕಾರಿ ವ್ಯಾಪ್ತಿಯಲ್ಲಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಮ್ಮ ಸಾಮಾನ್ಯ ಜನರಿಗೆ ಮುಟ್ಟಿಸ್ತಂಥ ಕೆಲಸ ನಾನು ಮಾಡ್ತೇನೆ. ಮತ್ತು ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಆಸಕ್ತಿ ತೋರಿಸಿ ಅಲ್ಲಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿ ಆ ಹೃದಯ ಗೆಲ್ಲಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮೊದಲನೇ ಬಾರಿ ಶಾಸಕ, ಮೊದಲನೇ ಬಾರಿಗೆ ಸಚಿವ, ಇದು ಡಬಲ್ ಜಾಕ್ಪಾಟ್. ನಿಮಗೆ ಇಂಥದ್ದೊಂದು ನಿರೀಕ್ಷೆ ಇತ್ತ? ಫಸ್ಟ್ ಟೈಮ್ ಶಾಸಕನಾಗಿರೋ ನನಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದು ನನಗೆ ನಿರೀಕ್ಷೆ ಎಲ್ಲಿ ಬಂತಂದ್ರೆ ನಮ್ಮ ರಾಹುಲ್ ಗಾಂಧಿ ಅವ್ರ ಮೇಲೆ ಭರವಸೆ ಮಾಡ್ತು. ಅವರು ಒಂದು ಸ್ಟೇಟ್ಮೆಂಟ್ ನನಗೆ ಭಾಳ ಖುಷಿ ಆಯ್ತು. ನಾನು ಈ ಬಾರಿ ಯುವಕರಿಗೆ ಹೆಚ್ಚಿನ ಒತ್ತು ಕೊಡ್ತೀವಿ, ಮತ್ತು ಸಾಮಾಜಿಕ ನ್ಯಾಯನ ಕೊಡ್ತೀವಿ, ಸಾಮಾಜಿಕವಾಗಿ ನ್ಯಾಯ ಕೊಡ್ತಾ ಅಂತಕ್ಕಂಥ ಒಂದು ಭಾವನೆ ಬಂತಲ್ಲ. ಆಗ ನಮಗೆ ಎಲ್ಲೋ ಒಂದು ಕಡೆಗೆ ಅವರು ಮಾಡಿರ್ತಕ್ಕಂಥ ಸರ್ವೆ ಇರ್ತದಲ್ಲ, ಅವರ ಒಂದು ಸರ್ವೆದಲ್ಲಿ ನಾನು ಬಂದೇ ಬರ್ತೇನೆ ಅಂತಕ್ಕಂಥ ಒಂದು ಭಾವನೆ ಇತ್ತು. ಅಲ್ಲಿ ನನಗೆ ಒಂದು ತೃಪ್ತಿಕರವಾದಂಥ ಒಂದು ಸಂದೇಶ ಮತ್ತು ನನಗೆ ಅವಕಾಶ ಸಿಗೋಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ KPCC AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿ, ಸೋನಿಯಾ ಗಾಂಧಿ ಮೇಡಮ್ ಅವರು, ಪ್ರಿಯಾಂಕಾ ಅವರು, ಮತ್ತು ನಮ್ಮ ವೇಣುಗೋಪಾಲ್ ಸರ್ ಅವರು,
ಸುರ್ಜೇವಾಲಾ ಸಾರು ನಮ್ಮ ರಾಜ್ಯದ ನಮ್ಮ ಈಗಿನ 24/7 ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಸಾಹೇಬರು, ಹಿಂದಿನ ನಮ್ಮ ಸಮಾಜವಾದಿಯಿಂದ ಬಂದಿರತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಮತ್ತು ನಮ್ಮ ನನ್ನಂಗೆ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದು ಇವತ್ತು KPCC ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಹರಿಪ್ರಸಾದ್ ಸಾಹೇಬರು, ನಮ್ಮ ಮುನಿಯಪ್ಪ ಸಾಹೇಬರು, ಆಂಜನೇಯರು, ಇವರೆಲ್ಲ ಸಹಕಾರದಿಂದ ಇವತ್ತು ನನಗೆ ಒಂದು ಅವಕಾಶ ಬಂದಿದೆ. ಸಚಿವ ಸ್ಥಾನ ನಿರೀಕ್ಷೆ ಇತ್ತು ಅಂತ ಹೇಳಿದ್ರೆ, ಅಂದರೆ ಸಿಗಬಹುದು ಅನ್ನುವಂಥದ್ದು ಒಂದು ಕಲ್ಪನೆ ಇತ್ತು ನಿಮಗೆ ಅಂತ, ಇಂಥದ್ದೇ ಖಾತೆ ಸಿಗಬೇಕು ಅನ್ನುವಂಥ ನಿರೀಕ್ಷೆಯನ್ನಾದರೂ ಇಟ್ಕೊಂಡಿದ್ರಾ? ನಮಗೆ ಅಲ್ಲಿ ಮುಖ್ಯಮಂತ್ರಿಗಳು ಯಾವುದು ಅವ್ರ ಯೋಚನೆಯಿಂದ ಕೊಡ್ತಾರೆ ಅದನ್ನು ಸಮರ್ಪಕ ನಿರ್ವಹಣೆ ಮಾಡೋಂಥದ್ದು ಬದ್ಧತೆಯಲ್ಲಿ ಇದ್ದೇನೆ ಅಷ್ಟೇ. ನಾನು ಈ ಖಾತೆ ಆ ಖಾತೆ ಅಂತಕ್ಕಂಥದ್ದು ಯಾವುದು ನನ್ನಲ್ಲಿ ಇಲ್ಲ. ಅಲ್ಲಿ ಮುಖ್ಯಮಂತ್ರಿಗಳು ಯೋಚನೆ ಇರೋದ್ರಿಂದ ಅವ್ರು ಯಾವ ಖಾತೆ ಕೊಟ್ಟರು ಸಹ ಅದನ್ನು ಸಮರ್ಪಕವಾಗಿ ಆ ಕೊಟ್ಟ ಖಾತೆಯಲ್ಲೇ ಒಳ್ಳೆಯ ಒಂದು ಕೆಲಸ ಮಾಡಿ ನಾನು ಅಲ್ಲಿ ಸಹಿ ಅನಿಸ್ಕೋಬೇಕು ಅಂತಕ್ಕಂಥದ್ದನ್ನು ನನಗೆ ಭಾವನೆ ಐತಿ ಅಷ್ಟೇ. ಖಾತೆ ಯಾವುದೇ ಆಗಲಿ ಸಾಧನೆ ಮಾಡಿ ಹಠ ಇದು. ಇದನ್ನು ನಾನು ಜನರ ಹೃದಯ ಗೆಲ್ಲಬೇಕು. ರೈಟ್. ಕ್ಷೇತ್ರದ ಬಗ್ಗೆ ಏನು ಕನಸಿದೆ ಸರ್? ಮಾಯಕೊಂಡ ಕ್ಷೇತ್ರ. ನನ್ನ ಮಾಯಕೊಂಡ ಕ್ಷೇತ್ರ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ, ಅತ್ಯಂತ ರಸ್ತೆಗಳಿಂದ ವಂಚಿತ ಆಗಿದೆ, ಮತ್ತು ಕೆರೆ ಕಟ್ಟೆಗಳಿಂದ ವಂಚಿತ ಆಗಿದೆ, ಅಭಿವೃದ್ಧಿಯಲ್ಲೆಲ್ಲ ಕುಂಠಿತ ಆಗಿದೆ. ಅವನ್ನೆಲ್ಲವನ್ನು ಸವಾಲಾಗಿದೆ ನನ್ನ ಮುಂದೆ ಇದ್ದಾವೆ. ಈಗ ಅವನ್ನೆಲ್ಲವೂ ಸಹ ನಾನು ಮನವರಿಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಮೊದಲನೇದಾಗಿ 22 ಕೆರೆ ಯೋಜನೆ ನನ್ನ ಕ್ಷೇತ್ರದಲ್ಲೇ ಇರೋದು 22 ಕೆರೆ. ಆ ಒಂದು ಯೋಜನೆಯನ್ನು ಕೂಡಲೇ ಈಗ ನಾನು ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬ್ರವರೇ 75 ಕೋಟಿ ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದನ್ನು ಟೆಂಡರ್ಗೆ ಬರೋದು ಅಂತ ಇತ್ತೀಗ ನಾನು ಅದನ್ನು ಟೆಂಡರ್ ಮಾಡಿಸಿ ಆ ಪೈಪ್ಲೈನನ್ನು ಪ್ರಾರಂಭ ಮಾಡಿದ್ರೆ ಅದು ಕೆರೆಗೆ ನೀರು ತುಂಬಿಸ್ತಕ್ಕಂಥದ್ದಕ್ಕೆ ಮೊದಲನೇ ಆದ್ಯತೆ ಕೊಡ್ತೇನೆ. ಮತ್ತು ನನ್ನ ವ್ಯಾಪ್ತಿಯಲ್ಲಿ ಗುಡ್ಡಗಾಡು ಪ್ರದೇಶ ಐತೆ ಸ್ವಲ್ಪ, ಅಲ್ಲಿ ಕ್ಯಾಶ್ಮಟ್ ಏರಿಯಾ ಫುಲ್ ಇದೆ. ಅಲ್ಲಿ ನಮಗೆ ಒಂದು 4-5 ಕೆರೆಗಳು ನಿರ್ಮಾಣ ಮಾಡಿ ನಮ್ಮ ರೈತರಿಗೆ ಒಳ್ಳೇದು ಮಾಡ್ಬೇಕು ಅಂತಕ್ಕಂಥದ್ದು, ಮತ್ತು ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ನನ್ನ ಮಾಯಕೊಂಡ ಕ್ಷೇತ್ರವನ್ನು ಹೆಡ್ಕ್ವಾರ್ಟರ್ನ ಅಭಿವೃದ್ಧಿ ಮಾಡಬೇಕು, ಇವೆಲ್ಲವೂ ಕನಸಿದ್ದಾವೆ. ಇವೆಲ್ಲವನ್ನು ಹಂತವಾಗಿ ನನ್ನ ಕ್ಷೇತ್ರಕ್ಕೆ ಆದ್ಯತೆ ಮೇಲೆ ನಾನು ಅದನ್ನು ಮಾಡಿ ಪೂರ್ಣಗೊಳಿಸ್ತಕ್ಕಂಥ ಒಂದು ಹೋರಾಟ ಮಾಡ್ತೇನೆ. ರಾಜಕೀಯದಲ್ಲಿ KS ಬಸವಂತಪ್ಪ ಅವರಿಗೆ ಆದರ್ಶ ಯಾರು ಸರ್? ಆದರ್ಶ ನಮಗೆ ಆಂಜನೇಯರ ಆದರ್ಶ. ಅವರು ಕಡು ಬಡತನ ಬಂದರು, ನಾನು ಕಡು ಬಡತನ, ನನಗಿಂತ ಅವ್ರಿಗಿಂತ ನಾನು ಈ ರೀತಿ ಬಂದ್ರಿಂದ ಅವರ ಆದರ್ಶವನ್ನು ನಾನು ಪಾಲನೆ ಮಾಡ್ಕೊಂಡೆ. ಅವ್ರ ಆದರ್ಶನ ಇಟ್ಕೊಂಡು ರಾಜಕಾರಣಕ್ಕೆ ಧುಮ್ಕೊಂಬಂದು ಅವರು ಒಂದು ಗುರಿ ಮುಟ್ಟಿದ್ರು, ನಾನು ಒಂದು ಗುರಿ ಮುಟ್ಟಿದ್ದೆ. ರಾಜಕೀಯ ಗುರುಗಳು ಅಂತ ಯಾರನ್ನ ಕನ್ಸಿಡರ್ ಮಾಡ್ತೀರಿ ನೀವು ನಿಮ್ಮ ರಾಜಕೀಯ ಜರ್ನಿನಲ್ಲಿ? ಅದೇ ನಮಗೆ ಅವರಿಂದ ಸ್ಟಾರ್ಟ್ ಆಯ್ತು. ಅದ್ರ ಮೇಲೆ ಇಂಪ್ರೆಷನ್ ಆದಮೇಲೆ ನಮಗೆ ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ ನಮ್ಮ DK ಶಿವಕುಮಾರ್ ಸಾಹೇಬರು, ಇನ್ನು ಅನೇಕರು ನಮಗೆ ಈಗಾಗಲೇ ರಾಜಕೀಯವಾಗಿ ನನ್ನನ್ನು ಬೆಳೆಸಲಿಕ್ಕೆ ಬೆಂಚ್ ಎಪ್ಪಿಸ್ತಾರೆ. ಮತ್ತು ನಮ್ಮ ದಾವಣಗೆರೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಶ್ಯಾಮಲು ಶಿವಶಂಕರಪ್ಪನವರು ಹಿಂದೆ ಈಗ ದಿವಂಗತರಿದ್ದಾರೆ, ಅವರು ಸಹ ನಮ್ಮ ಹುಡುಗ ಅಂತಕ್ಕಂಥದ್ದು, ಮತ್ತು ಮಲ್ಲಿಕಾರ್ಜುನ್ ಅವರು, ಇವರೆಲ್ಲರೂ ಸಹ ಸಹಕಾರದಿಂದ ಇವತ್ತು ರಾಜಕೀಯದಲ್ಲಿ ನಾನು ಮುಂದುವರಿಲಿಕ್ಕೆ ಅವಕಾಶ ಆಗಿತ್ತು. ನಿಮ್ಮ ಇಡೀ ಜರ್ನಿ ಸರ್, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಪಕ್ಷಕ್ಕೆ ಸೇರಿದವನು ಸೇವೆಯ ಮೂಲಕ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ, ಅಥವಾ ಒಂದು ಉನ್ನತ ಸ್ಥಾನಕ್ಕೆ ಏರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸುತ್ತೆ. ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಯುವಕರು ಈಗಲೂ ತುಂಬ ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ. ಹೊಸ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ, ಉತ್ಸಾಹದಿಂದ ಪಕ್ಷದಲ್ಲಿ ಓಡಾಡ್ತಾರೆ. ಅಂಥವರಿಗೆ ಏನು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ನಾನು ನಮ್ಮ ಯುವ ಜನತೆಯಲ್ಲಿ ಮನವಿ ಮಾಡ್ತೇನೆ, ಏನಾದರೂ ಒಂದು ಗುರಿಯನ್ನು ತಾವಿಟ್ಟು ಒಂದು ಗುರಿಯನ್ನು ಮೊದಲು ರೂಪಿಸ್ಕೋಬೇಕು. ತಾವು ಇರ್ತಕ್ಕಂಥ ಏರಿಯಾದಲ್ಲಿ ಏನು ಮಾಡಬೇಕು ಅನ್ನೋದು ಮೊದಲು ನಾವು ಒಂದು ಕಾನ್ಸೆಪ್ಟನ್ನು ಮಾಡ್ಕೊಂಡು ಅಲ್ಲಿಂದ ತಮ್ಮ ಬುನಾದಿಯನ್ನು ಪ್ರಾರಂಭ ಮಾಡಿ, ಆಗ ತಮ್ಮ ಬುನಾದಿ ಒಂದೊಂದು ಹಂತವಾಗಿ ಬಂದಮೇಲೆ ನಿಮಗೆ ಎಲ್ಲ ಕಡೆಯಿಂದ ಇಡೀ ಪ್ರಪಂಚದ, ರಾಜ್ಯದ, ಜಿಲ್ಲೆಯ ಸಮಸ್ಯೆಗಳು ಗೊತ್ತಾಗ್ತವೆ. ಆಗ ಅಲ್ಲಿಗೆ ಆ ಸಮಸ್ಯೆಗಳು ಸ್ಪಂದಿಸಿ ಕೆಲಸ ಮಾಡೋಕ್ಕೆ ನಿಮಗೆ ಒಂದು ಅವಕಾಶ ಸಿಗ್ತಾವೆ. ಅದರಿಂದ ನಿಮ್ಮ ಒಂದು ಗುರಿ ಏನಿರ್ಬೇಕಂದ್ರೆ ಮೊದಲನೇದು ಶಿಕ್ಷಣವನ್ನು ಪಡಿಬೇಕು. ಮೊದಲು ಶಿಕ್ಷಣ ಪಡೆದ್ಬಿಟ್ಟು ಆಮೇಲೆ ನೀವು ರಾಜಕೀಯಕ್ಕೆ ಧುಮುಕಿ, ಆಮೇಲೆ ನಿಮಗೆ ಒಂದು ಸೇವಾ ಮನೋಭಾವವನ್ನು ಮೊದಲು ಬೆಳೆಸ್ಕೋಬೇಕು. ಸೇವಾ ಮನೋಭಾವ ಇಲ್ಲ ಅಂದರೆ ರಾಜಕಾರಣದಲ್ಲಿ ಭಾಳ ಕಷ್ಟ ಆಗುತ್ತೆ. ಸೇವಾ ಮನೋಭಾವ ಬೆಳೆಸ್ಕೊಂಡ್ರೆ ಮಾತ್ರ ಅದು ಸ್ವಲ್ಪ ನಿಧಾನ ಆಗುತ್ತೆ. ಸ್ವಲ್ಪ ಅದಕ್ಕೆ ಸತ್ಯಕ್ಕೆ ಸ್ವಲ್ಪ ದಿನಗಳು ಬೇಕು. ಸುಳ್ಳಿಗಡ ಪ್ರಚಾರ ಆಗಿ ಅದೇನೋ ಒಂದು ಆ ಕ್ಷಣಕ್ಕೆ ಬಂದುಬಿಡ್ತೈತಿ, ಅದು ಆ ಕ್ಷಣಕ್ಕೆ ಹೋಗತ್ತೆ. ಆ ಸತ್ಯ ಗಟ್ಟಿಯಾಗಿ ಉಳಿಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಆಕತ್ತೆ. ಆ ಸತ್ಯಗೆ ಹೊರಬರೋವರೆಗೆ ಒಂದು ಸ್ವಲ್ಪ ಯುವಕರು ಧೃತಿಗಿಡದಲ್ಲೇ ತಾಳ್ಮೆಯಿಂದ ತಮ್ಮ ಒಂದು ಗುರಿಯನ್ನು ಏನು ಇಟ್ಕೊಂಡ್ರೆ ಆ ಗುರಿ ಮುಟ್ಟ್ರಿ ನಿಮಗೆ ಸಾಧನೆ ಮಾಡಲಿಕ್ಕೆ ಅದಕ್ಕೆ ನಾನೊಬ್ಬ ಉದಾಹರಣೆ ಅದೀನಿ. ನೀವು ಸಾಧಕರಾಕಿರಿ. ನೀವು ಈ ರಾಜ್ಯದ ಒಬ್ಬ ಮಂತ್ರಿ ಆಗ್ಬೋದು, ಮುಂದೆ ಏನು ಬೇಕಾದ್ರೂ ಆಗ್ಬೋದು, ವಿಜ್ಞಾನಿಗಳು ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು.
ಆ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಯುವಕರು ಒಳ್ಳೆಯ ದಾರಿಯಲ್ಲಿ ನಡೀಲಿ ಅಂತಕ್ಕಂಥದ್ದು ಮತ್ತು ಎಲ್ಲರೂ ಸಾಮರಸ್ಯ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಯುವಕರಲ್ಲಿ ಕಳಕಳಿಯ ಮನವಿ ಮಾಡ್ತೇನೆ. ಸಚಿವ ಸ್ಥಾನದಲ್ಲಿ ಬಂದು ಕೂತಿದ್ದೀರಿ ಸರ್. ಈ ಮೊಮೆಂಟ್ಗೆ ಇಷ್ಟು ವರ್ಷಗಳ ಜರ್ನಿನಲ್ಲಿ ಯಾರಿಗಾದ್ರೂ ಒಂದು ಕೃತಜ್ಞತೆ ಹೇಳಬೇಕು ಅನ್ನೋದು ಈ ವೇದಿಕೆ ಮೂಲಕ ನಿಮ್ಗೆ ಅನ್ನಿಸ್ತಾ ಇದೆಯಾ ಸರ್? ಇಂಥವ್ರಿಂದ ನನಗೆ ಬಹಳ ಸಹಾಯ ಆಯ್ತು, ಅವ್ರಿಗೊಂದು ಥ್ಯಾಂಕ್ ಯು ಹೇಳಬೇಕು ಅಂತಂದರೆ ಯಾರಿಗೆ ಹೇಳೋದಕ್ಕೆ ಬಯಸ್ತೀರಿ? ನಾವು ಅದೇ ಹೇಳಿದ್ವಲ್ಲ, ಆಂಜನೇಯರು ಅವರು ಇರ್ಬೋದು, ಮುನಿಯಪ್ಪ ಸಾಹೇಬ್ರು ಇರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಈ ರೀತಿ ಅನೇಕ ನಾಯಕರು ಇದ್ದಾರೆ. ಅವರೆಲ್ಲ ಸಹಕಾರದಿಂದ ನನಗೆ ಇವತ್ತು ಒಳ್ಳೆಯದಾಗಿದೆ. ಅವರೆಲ್ಲರಿಗೂ ನನಗೆ ಸಹಕಾರ ಮಾಡಿ ಇವತ್ತು ನನ್ನ ಸಚಿವನಾಗಿ ಮಾಡ್ಲಿಕ್ಕೆ ಪ್ರಾಮಾಣಿಕ ನನಗೆ ಬೆಂಬಲಿಸಿದಾರಲ್ಲ ಅವರೆಲ್ಲರಿಗೆ, ಮತ್ತು ಹರಿಪ್ರಸಾದ್ ಸರ್ಗೆ ಅವರಿಗೆ ನಾನೆಲ್ಲರಿಗೂ ಸಹ ಇಲ್ಲಿಂದ ಅವ್ರಿಗೆಲ್ಲ ಧನ್ಯವಾದನೇ ಹೇಳಕ್ಕೆ ಬಯಸ್ತೇನೆ, ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತೇನೆ. ರೈಟ್ ಸರ್. ಕಷ್ಟಗಳನ್ನು ನೋಡಿಕೊಂಡು ಬೆಳೆದವರು ತಾವು, ಕಷ್ಟಗಳನ್ನು ಎದುರಿಸಿ ಬೆಳೆದವರು ತಾವು. ಅದಾದ ನಂತರ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಹೊರಡ್ತೀರಿ. ಆ ಸೇವೆಯ ಮೂಲಕನೇ ನಿಮ್ಮನ್ನು ನೀವು ಗುರುತಿಸಿಕೊಳ್ತೀರಿ, ಅವಕಾಶವನ್ನು ಪಡೀತೀರಿ, ಇವತ್ತು ಸಚಿವರಾಗಿದ್ದೀರಿ. ಹಾಗಾಗಿ ಬೇರೆಲ್ಲರಿಗಿಂತ ಜಾಸ್ತಿ ಬಹುಶಃ ಜನರಿಗೆ ನಿರೀಕ್ಷೆ ನಿಮ್ಮ ಮೇಲಿರುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಜನರ ಕಷ್ಟಗಳನ್ನು ನೋಡಿದವರಿಗೆ ಬದಲಾವಣೆಯನ್ನು ತರುವಂಥ ಆ ಉತ್ಸಾಹ, ಹುಮ್ಮಸ್ಸು ಕೂಡ ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಜನರ ಒಂದು ನಂಬಿಕೆ. ಹಾಗಾಗಿ ಆ ನಿರೀಕ್ಷೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ. ಅದನ್ನು ನೀವು ಈಡೇರಿಸ್ತೀರಿ ಅಂತಾನೂ ಭಾವಿಸ್ತೀನಿ ಸರ್. ಅದನ್ನು ಯಾಕಂದ್ರೆ ನನ್ನ ಮೇಲೆ ಭಾಳ ಜವಾಬ್ದಾರಿ ಬಂದೈತೆ. ಈಗ ಜನರು ಸಹ ನನ್ನ ಕಡೆಗೆ ಭಾಳ ಗಮನ ಹರಿಸ್ತಾ ಇದ್ದಾರೆ. ಆ ನಿರೀಕ್ಷೆಗೆ ನಾವು ಸುಳ್ಳಾಗಬಾರ್ದು. ಆ ನಿರೀಕ್ಷೆ ಮೀರಿ ಕೆಲಸ ಮಾಡಿ ಜನರ ಹೃದಯನ ಗೆಲ್ತಕ್ಕಂಥದ್ದು ಕಡೆಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಷ್ಟನ್ನೂ ಮಾಡಲಿಕ್ಕೆ ಆಗಲಿದ್ರು ನನ್ನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ನನಗೆ ಕೊಟ್ಟಂಥ ಅಧಿಕಾರವನ್ನು ರಾಜ್ಯದ ಕಟ್ಟ ಕಡೆಯ ದಮನಿತರ ಪರವಾಗಿ, ಶೋಷಿತರ ಪರವಾಗಿ, ಎಲ್ಲ ವರ್ಗದ ಬಡವರ ಪರವಾಗಿ, ರೈತರ ಪರವಾಗಿ ನಾನು ನ್ಯಾಯ ಕೊಡಿಸೋಕ್ಕೆ ಪ್ರಾಮಾಣಿಕ ನನ್ನ ಅಧಿಕಾರಿ ವ್ಯಾಪ್ತಿಯ ಒಳಗಡೆ ಮಾಡಿ ನಾನು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಹುಡುಗ ಅನಿಸ್ಕೊಂತಕ್ಕಂಥ ಒಂದು ಭರವಸೆ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ರೈಟ್ ಸರ್. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.